ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸು ಎಂಬ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ವೀಕ್ಷಿಸುತ್ತಿರುವ ಎಲ್ಲರಿಗೂ ಯೇಸುಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ, ಬೈಬಲ್ನಲ್ಲಿರುವಂಥ ಸಂದೇಹಗಳನ್ನು ನಾವು ಈ ವೇದಿಕೆಯ ಮೂಲಕವಾಗಿ ನಮಗೆ ಬೇಕಾದ ಸದುತ್ತರವನ್ನು ನಾವು ಪಡೆಯೋಣ. ಅದಕ್ಕೋಸ್ಕರವಾಗಿ ಈ ವೇದಿಕೆಗೆ ಸತತವಾಗಿ ನೀವು ಪ್ರಾರ್ಥಿಸುತ್ತಿದ್ದೀರಿ, ಸಹಕರಿಸುತ್ತಿದ್ದೀರಿ, ಅದೇ ರೀತಿಯಾಗಿ ಕೇಳಲು ಆಸಕ್ತರಾಗಿದ್ದೀರಿ. ಅದಕ್ಕೋಸ್ಕರವಾಗಿ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನಮ್ಮ ಮಧ್ಯದಲ್ಲಿ ನಮಗೆ ಸದುತ್ತರವನ್ನು ಕೊಡಲು ನಮ್ಮ ದೇವಸೇವಕರನ್ನು ಮಧ್ಯದಲ್ಲಿರುವಂಥ ದೇವಸೇವಕರು ಸಿದ್ಧರಾಗಿದ್ದಾರೆ. ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರಿ ಕರ್ನಾಟಕ ಫೌಂಡರ್ ಮತ್ತು ಪ್ರೆಸಿಡೆಂಟ್ ಆಗಿರುವಂಥ ರಾಮಣ್ಣನವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ನಾವು ಈ ಒಂದು ವೇದಿಕೆಗೆ ಆಹ್ವಾನ ಮಾಡುತ್ತಾ ಈ ದಿನದ ಸಂಚಿಕೆಯನ್ನು ನಾವು ಪ್ರಾರಂಭ ಮಾಡೋಣ. ವಂದನೆಗಳನ್ನು. ನಿಮ್ಮ ಅಮೂಲ್ಯವಾದ ಸಮಯಕ್ಕಾಗಿ ಅನೇಕ ವಾರಗಳಿಂದ ವೀಕ್ಷಕರು ಕೇಳುವಂಥ ಪ್ರಶ್ನೆಗಳಿಗೆ ತಾಳ್ಮೆಯಿಂದ ಮತ್ತು ಬೈಬಲ್ನಲ್ಲಿರುವಂಥ ಸತ್ಯದ ಜ್ಞಾನದ ಪರಿಜ್ಞಾನವನ್ನು ತಿಳಿಸ್ಕೊಡ್ತಾ ಬಂದಿದ್ದಕ್ಕಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಅಣ್ಣ. ಈ ಸಂಚಿಕೆಯಲ್ಲಿ ಮೊದಲನೇದಾಗಿ ಬ್ರದರ್ ರಾಕೇಶ್ ಹಿರೇಮಠನವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸುಮಾರು 2 ತಿಂಗಳಿಂದನೇ ಅವರು ಹಿಂದೆ ಕೇಳಿದ್ದಾರೆ. ಬಟ್ ಅದಕ್ಕೆ ಉತ್ತರವನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ಕೊಡಲು ಮಾತಾಡೋಣ. ಅವ್ರು ಕೇಳಿದ ಪ್ರಶ್ನೆ ಏನಂದ್ರೆ ಅಣ್ಣ, ಎಲಿಯನು ಬೆಂಕಿ ರಥದ ಜೊತೆಗೆ ಎಲ್ಲಿಗೆ ಹೋದರು? ಆ ಎಲಿಯನು ಮತ್ತು ಎಲಿಷನು ಮಾತಾಡ್ತಾ ನಡೀತಿರುವಾಗ ಬೆಂಕಿ ರಥಗಳು ಮಧ್ಯದಲ್ಲಿ ಬಂದುಬಿಟ್ಟು ಗಾಳಿಯಲ್ಲಿ ಅರೋಣ ಆದ್ರು ಅಂತ ಹೇಳಿ ನಮಗೆ ಬೈಬಲ್ನಲ್ಲಿ ವಾಕ್ಯ ಇದೆ. ಬೆಂಕಿ ರಥದಲ್ಲಿ ಓದ್ಕೊಂಡು ನಾವು ಮುಂದೆ ಹೋಗೋಣ. ಈ ಪ್ರಶ್ನೆ ಅನೇಕರಿಗಿದೆ, ಬರೀ ರಾಕೇಶ್ ಹಿರೇಮಠ ಅವರಿಗೆ ಮಾತ್ರ ಅಲ್ಲ. ಯಾಕಂದ್ರೆ ಅವರು ಶರೀರವಾಗಿನೇ ಹೋಗಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ ನಮಗೆ ಸರಿಯಾದ ಉತ್ತರ ಬೇಕೋಣ ಈ ವೇದಿಕೆಯಲ್ಲಿ. 2 ಅರಸು 2:11 ಇದೆ. ಎರಡನೇ ಅರಸುಗಳು 2ನೇ ಅಧ್ಯಾಯ 2ನೇ ಅರಸುಗಳು 2ನೇ ಅಧ್ಯಾಯ 11ನೇ ವಚನ. ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥರಥಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳುಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಈ ಕ್ವಶನ್ನು ನಮಗೆ ಡೌಟ್ ಇರುವಂಥದ್ದು. ಇಲ್ಲಿ ಏನು ಹೇಳಿದರೆ, ಅಗ್ನಿಮಯವಾದ ರಥರಥಶ್ವಗಳ ನಡುವೆ ಬಂದು ಅವರನ್ನು ವಿಂಗಡಿಸಿದರು. ಎಲಿಯ ಮತ್ತು ಎಲಿಷನನ್ನು ವಿಂಗಡಿಸಿದವು. ಎಲಿಯನು ಸುಳುಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಇದು ನಮಗೆ ಪರಲೋಕಕ್ಕೆ ಹೋದನು ಅಂತ ಕೊಟ್ಟಿದ್ದಾರೆ. ಬಟ್ ನಮಗೆ ಇದ್ರ ಮೇಲೆ ಸಂಶಯ ಇದೆ. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿಯವರು ಹೇಳ್ತಾರೆ, ಪರಲೋಕದಿಂದ ಇಳಿದು ಬಂದವನೇ ಹೊರತು ಪರಲೋಕಕ್ಕೆ ಯಾರು ಏರಿ ಹೋಗಿಲ್ಲ ಅನ್ನೋದು ಒಂದು ಮಾತಿದೆ. ಯಾರು ಹೋಗಿಲ್ಲ ಅಂತ ಅಂದ್ರೆ ಯೇಸು ಸ್ವಾಮಿ ಬಿಟ್ರೆ ಮತ್ತೆ ಯಾರು ಹೋಗಿಲ್ಲ ಅಂತ. ಇಲ್ಲಿ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ಪರಲೋಕಕ್ಕೆ ಏರಿ ಹೋದನು. ಇದು ಎಲ್ಲರಿಗೂ ಸಂಶಯ ಹುಟ್ಟಿರುವಂತ ಪ್ರಶ್ನೆ. ಹೌದೌದು, ಖಂಡಿತ. ಓಕೆನಾ? ಓಕೆಮ್ಮ, ಖಂಡಿತವಾಗಿ ವಾಕ್ಯದ ಮೂಲಕ ಇದಕ್ಕೆ ಉತ್ತರ ತಿಳ್ಕೊಳ್ಳೋಣ. ಮೊದಲನೇದಾಗಿ ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಿಮಗೂ ಕೂಡ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು. ಈ ಒಂದು ವಿಷಯವನ್ನು ನಾವು ಅನೇಕ ಸಾರಿ ವಾಕ್ಯದ ಮೂಲಕ ವಿಡಿಯೋದಲ್ಲಿ ನಾನು ಮಾತಾಡಿದ್ದೀನಿ ತುಂಬ ಸಾರಿ ಕೆಲವು ಅಂಶಗಳನ್ನು ಮಾತಾಡಿದ್ದೀನಿ. ಓಕೆ, ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬಂದಿರುವುದರಿಂದ ನಾವು ವಾಕ್ಯದ ಮೂಲಕ ತಿಳ್ಕೊಳ್ಳೋಣ. ಮೊದಲನೇದಾಗಿ ಯೇಸು ಪ್ರಭು ಮಾತನಾಡಿರುವಂಥ ಮಾತನ್ನು ನಾವು ಗಮನಿಸೋಣ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನ. 3:13 ಓದಿಮ. ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ಯಾರು ಪರಲೋಕಕ್ಕೆ ಏರಿ ಹೋದವನಲ್ಲ. ಅಂದರೆ ಯೇಸು ಪ್ರಭು ನೇರವಾಗಿ ಹೇಳುವಂಥ ಮಾತು. ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ ಅಂತ. ಅಂದರೆ ಮನುಷ್ಯ ಕುಮಾರನೇ ಅಂದರೆ ಯೇಸು ಕ್ರಿಸ್ತ, ಯೇಸು ಪ್ರಭು. ಓಕೆ, ಇವರು ನೇರವಾಗಿ ಪರಲೋಕದಿಂದ ಬಂದವರು. ನೇರವಾಗಿ ಪರಲೋಕದಿಂದ ಅಂದರೆ ಪ್ರತಿ ಮನುಷ್ಯನು ಹುಟ್ಟುವಂಥದ್ದು ಏನಪ್ಪ ಅಂದರೆ ಭೂಲೋಕದಲ್ಲಿ ತಂದೆ ತಾಯಿಗಳ ಮೂಲಕ. ಯೇಸು ಪ್ರಭು ಬಂದಿರುವಂಥದ್ದು ಹೇಗೆ ಅಂತ ನೋಡುವಾಗ ನೇರವಾಗಿ ಮರಿಯಮ್ಮಳ ಗರ್ಭದ ಮೂಲಕ. ಅದು ಕೂಡ ದೇವರ ಸಂಕಲ್ಪ, ದೇವರ ಒಂದು ಕೃಪೆ ಮೂಲಕ ಮರಿಯಮ್ಮಳ ಗರ್ಭದ ಮೂಲಕ ನೇರವಾಗಿ ಲೋಕಕ್ಕೆ ಬರುವಂಥದ್ದು ವಾಕ್ಯದ ಮೂಲಕ ನಾವು ನೋಡ್ತೀವಿ.
ಹೌದು. ಓಕೆನಾ. ಇವರೇ ಪರಲೋಕಕ್ಕೆ ಹೋಗ್ತಾರೆ. ಯಾವಾಗ ಹೋಗ್ತಾರಪ್ಪ ಅಂತ ನೋಡುವಾಗ, ಯೇಸು ಪ್ರಭು 33 ವರ್ಷ ಈ ಲೋಕದಲ್ಲಿ ಜೀವಿಸಿ ಸುವಾರ್ತೆ ಮಾಡಿ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಂದು ಮಹಿಮೆ ಶರೀರವನ್ನು ಪುನರುತ್ಥಾನವನ್ನು ಹೊಂದಿಕೊಂಡು ಪರಲೋಕಕ್ಕೆ ಹೋಗುವಂಥದ್ದು ವಾಕ್ಯದಲ್ಲಿ ನಾವು ನೋಡ್ತೀವಿ. ಅದಕ್ಕೆ ಯೇಸು ಪ್ರಭು ಬಿಟ್ಟರೆ ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ ಎನ್ನುವಂಥ ಮಾತು ಖಂಡಿತವಾದಂಥ ಮಾತು. ಈ ಮಾತಿನ ಪ್ರಕಾರ ನಾವು ನೋಡುವಾಗ ಅಲ್ಲೊಂದು ಮಾತು ತಿಳಿಸ್ತಾರೆ, ನಾನು ಹೊರತು ಮತ್ತಾರು ಹೋಗಿಲ್ಲ, ನಾನು ಹೊರತು ಮತ್ತಾರು ಹೋಗಿಲ್ಲ. ಹಾಗಿರುವಾಗ ಇವಾಗ ಅನೇಕ ಮಂದಿ ಭಕ್ತರಿದ್ದಾರೆ. ಏಲಿಯನ್ ಮಾತ್ರವಲ್ಲ, ಬಹಳ ಮಂದಿ ಭಕ್ತರಿದ್ದಾರೆ. ಇವರೆಲ್ಲರೂ ಕೂಡ ಭಕ್ತರು. ಯಾರು? ಏಲಿಯನು, ದಾವೀದನು, ಸಮುವೇಲನು, ಆಮೇಲೆ ಮೋಶೆ, ಅಬ್ರಹಾಮ, ಇಸಾಕ, ಯಾಕೋಬನು, ಆಮೇಲೆ ನೋಹಾನನು, ಪ್ರವಾದಿಗಳು, ಹೇಬೇಲನು. ಹೋದರೆ ಇವರೆಲ್ಲರೂ ಪರಲೋಕಕ್ಕೆ ಹೋಗಬೇಕು, ಹೌದಲ್ವಾ? ಯೇಸುಪ್ರಭು ಹೇಳಿರೋ ಪ್ರಕಾರ ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ, ನಾನು ಹೊರತು ಬೇರೆ ಯಾರೂ ಹೋಗಿಲ್ಲ ಅಂತ ಹೇಳ್ತಾರೆ, ಹೌದಲ್ವಾ? ನನ್ನನ್ನು ಬಿಟ್ಟರೆ ಬೇರೆ ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ ಅಂತೇಳಿ ಯೇಸುಪ್ರಭುವೇ ನೇರವಾಗಿ ಹೇಳಿರುವಾಗ ಮತ್ತೆ ಇವರು ಪರಲೋಕಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ವಾಕ್ಯ ಇದೆ, ವಾಕ್ಯನೇ ಇದೆ. ಅವರೇನೋ ಪ್ರಭುವೇನೋ ಹೋಗಿಲ್ಲ, ಯಾರೂ ಹೋಗಿಲ್ಲ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ನೋಡುವಾಗ ವಾಕ್ಯ ತೋರಿಸುತ್ತೆ ಪರಲೋಕಕ್ಕೆ ಹೋಗಿದ್ದಾರಂತೆ. 2ನೇ ಅರಸುಗಳು 2ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡಿದೆ. ಯಾವುದು ನಿಜ? ಯೇಸುಪ್ರಭು ಹೇಳಿದ್ದು ನಿಜನಾ ಅಥವಾ 2ನೇ ಅರಸುಗಳಲ್ಲಿ ಬರೆಯಲ್ಪಟ್ಟಂಥ ವಚನ ನಿಜನಾ? ಅದು ನಮಗೆ ಉತ್ತರ ಬೇಕು ಅಣ್ಣ, ನಿಮ್ಮಿಂದ ವಾಕ್ಯದ ಮೂಲಕ ಸಿಗುತ್ತೆ ಖಂಡಿತವಾಗಿ. ಓಕೆ, ಇವು ನೋಡಿಮ್ಮ, ಯಾರೇ ಭಕ್ತರಾಗಲಿ, ಎಷ್ಟು ಮಂದಿ ಭಕ್ತರಿದ್ದಾರೆ ಹಳೆ ಒಡಂಬಡಿಕೆಯಲ್ಲಿ ಭಕ್ತರು ನೋಡಿದ್ವಲ್ಲ, ಎಲ್ಲ ಭಕ್ತರು ಅದೇ ಪ್ರಕಾರ ಹೊಸ ಒಡಂಬಡಿಕೆಯಲ್ಲಿ ಇದ್ದಂಥ ಭಕ್ತರು. ಇವರೆಲ್ಲರೂ ಹೋದರೆ ಪರಲೋಕಕ್ಕೆ ಹೋಗಬೇಕು. ಒಂದು ವೇಳೆ ಇವಾಗ ಏಲಿಯನ ಮಾತ್ರ ಪರಲೋಕಕ್ಕೆ ಹೋಗಿದ್ದಾನೆ, ಮಿಕ್ಕಿದವರು ಇನ್ನೊಂದು ಕಡೆ ಇದ್ದಾರೆ ಅಂದರೆ ಅದು ತಪ್ಪು, ಒಂದು ರೀತಿಯಲ್ಲಿ ಪಕ್ಷಪಾತ. ಯಾಕಂದ್ರೆ ಅವರನ್ನು ಸಹ ನೀತಿವಂತರು ಮತ್ತೆ ನ್ಯಾಯವಾಗಿ ನಡ್ಕೊಂಡಿದ್ದಾರೆ, ಯಥಾರ್ಥವಾಗಿ ಬದುಕಿದ್ದಾರೆ ಭಕ್ತರು. ಹೌದು, ದೇವರಿಗೆ ಮೆಚ್ಚುಗೆ ಆಗಂಗೆ ಬದುಕೋದವರೆಲ್ಲ ಪರಲೋಕಕ್ಕೆ ಹೋಗ್ಬೇಕಲ್ವಾ? ಹೋಗ್ಬೇಕು, ಖಂಡಿತವಾಗಿ ಪರಲೋಕಕ್ಕೆ ಹೋಗ್ತಾರೆ. ಆದ್ರೆ ಈಗ ಹೋಗಿದ್ದಾರಾ, ಇವಾಗ ಹೋಗಿದ್ದಾರ ಹೋಗಿಲ್ವಾ ಅನ್ನುವಂಥದ್ದನ್ನು ನಾವು ವಚನದಲ್ಲಿ ನೋಡಬೇಕು. ಯಾಕೆಂದರೆ ಯೇಸು ಪ್ರಭು ಹೇಳಿರೋ ಪ್ರಕಾರ ಪರಲೋಕಕ್ಕೆ ಯಾರು ಹೋಗಿಲ್ಲ ಅಂತೇಳಿ ಗೊತ್ತಾಗುತ್ತೆ. ಹೌದು, ಯೇಸು ಸ್ವಾಮಿ ಹೇಳಿದ್ರ ಮೇಲೆ ಮುಗೀತು. ಅಲ್ಲಿ ಮತ್ತೆ ನಾವು ಕ್ವಶನ್ ಹಾಕೋಕ ಇದೇ ಇರಲ್ಲ, ಸ್ಪಷ್ಟವಾಗಿ ಹೇಳಿದ್ದಾರೆ, ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಇದರಲ್ಲಿ ಇದರ ಪ್ರಕಾರ ಒಂದು ವಚನವನ್ನು ಕೂಡ ನಾವು ಗಮನಿಸೋಣ, ಕೆಲವು ವಚನಗಳನ್ನು. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ. ಇವರೆಲ್ಲರೂ ಎಲ್ಲಿದ್ದಾರೆ, ನೀತಿವಂತರೆಲ್ಲರೂ ಎಲ್ಲಿದ್ದಾರೆ ಎನ್ನುವಂಥ ಮಾತು ಇಲ್ಲಿ ಸಿಗುತ್ತೆ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 9ನೇ ವಚನದಿಂದ 9ನೇ ವಚನ 10ನೇ ವಚನ 11ನೇ ವಚನ ಓದಿಮ. ಓಕೆ. ಆತನು 5ನೇ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಅವರು, ಒಡೆಯನೇ, ಪರಿಶುದ್ಧನೂ ಸತ್ಯವಂತನೂ ಆಗಿರುವಾತನೇ, ಭೂನಿವಾಸಿಗಳು ನಮ್ಮನ್ನು ಕೊಂದಿದ್ದಕ್ಕಾಗಿ ನೀನು ಎಷ್ಟು ಕಾಲದವರೆಗೆ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿ ಎಂದು ಮಹಾಶಬ್ದದಿಂದ ಕೂಗಿದರು. ಅವರಲ್ಲಿ ಒಬ್ಬೊಬ್ಬರು ಒಂದೊಂದು ಬಿಳಿ ನಿಲುವಂಗಿಯನ್ನು ತೊಟ್ಟುಕೊಂಡಿದ್ದರು. ಇದಲ್ಲದೆ ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆದಾಸರ ಸಂಖ್ಯೆಯು ಪೂರ್ಣವಾಗುವ ತನಕ ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರ ದೊರೆಯಿತು. ಸಾಕು. ಇಲ್ಲಿ ನೋಡಿಮ್ಮ, 11ನೇ ವಚನದಲ್ಲಿ ನಾವು ಗಮನಿಸೋಣ. ಆತನು 5ನೇ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳನ್ನು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಯಜ್ಞವೇದಿಯ ಕೆಳಗಿರು ಅಂದರೆ ಇವರು ಪರಲೋಕದಲ್ಲಿ ಇದ್ದ ಹಾಗೆ ಅಲ್ಲ, ಇದು ಪರಲೋಕದಲ್ಲೇ ಅಲ್ಲ, ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು ಅಂತೆ. ಆಮೇಲೆ ಅವ್ರು ಏನು ಹೇಳ್ತಾರೆ? ಒಡೆಯನೇ, ಪರಿಶುದ್ಧನೂ ಸತ್ಯವಂತನೂ ಆಗಿರುವಾತನೇ, ಭೂನಿವಾಸಿಗಳು ನಮ್ಮನ್ನು ಕೊಂದದಕ್ಕಾಗಿ ನೀನು ಎಷ್ಟು ಕಾಲದವರೆಗೆ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿ ಎಂದು ಮಹಾಶಬ್ದದಿಂದ ಕೂಗಿದರು. ಅಂದರೆ ಎಲ್ಲಿಂದ ಕೂಗ್ತಾ ಇದ್ದಾರೆ? ಅವರು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು, ಅಲ್ಲಿಂದ ಕೂಗ್ತಾ ಇದ್ದಾರೆ. ಪರಿಶುದ್ಧನೇ, ನೀತಿವಂತನೇ, ಸತ್ಯವಂತನಾಗಿರುವಂಥ ದೇವರೇ,
ಎಷ್ಟು ಕಾಲದವರೆಗೆ ಈ ಲೋಕಕ್ಕೆ ನ್ಯಾಯ ತೀರ್ಪು ಮಾಡದೆ ನೀವು ಇರ್ತೀರಾ ಅಂತೇಳಿ. ಅಂದರೆ ಅವರೆಲ್ಲರೂ ತುಂಬ ಕಷ್ಟಪಟ್ಟು ದೇವ್ರ ನಿಮಿತ್ತವಾಗಿ ಹತ ಆದವರು ಅವರು ಅಥವಾದವರು ಒಂದು ಕಡೆ ಇದ್ದಾರೆ, ಯಜ್ಞವೇದಿಯ ಕೆಳಗಡೆ ಇದ್ದಾರೆ. ಯಜ್ಞವೇದಿಯ ಕೆಳಗಡೆ ಇದ್ದು ಅಲ್ಲಿಂದ ದೇವರಿಗೆ ಮೊರೆ ಇಡ್ತಾ ಇದ್ದಾರೆ. ಎಷ್ಟು ಕಾಲದವರೆಗೆ ಭೂಲೋಕವನ್ನು ನೀವು ನ್ಯಾಯ ತೀರಿಸದೆ ಪ್ರತಿದಂಡನೆ ಮಾಡದಿರುವಿ? ಒಂದು ವೇಳೆ ಇವರೆಲ್ಲರೂ ಕೂಡ ಪರಲೋಕದಲ್ಲಿದ್ದರೆ, ಒಂದು ವೇಳೆ ಇವರೆಲ್ಲರೂ ಪರಲೋಕದಲ್ಲಿದ್ದರೆ ಭೂಲೋಕದ ಬಗ್ಗೆ ಚಿಂತೆ ಅವ್ರಿಗೆ ಯಾಕೆ ಇಲ್ಲ, ಇರ್ತಿರ್ಲಿಲ್ಲ. ಹೌದಲ್ವಾ? ಖಂಡಿತ ಇರ್ತಿರ್ಲಿಲ್ಲ. ಹೌದಲ್ವಾ? ಇವಾಗ ಇವರೆಲ್ಲರೂ ಕೂಡ ಪರಲೋಕಕ್ಕೆ ಹೋಗಿದ್ದಾರೆ ಅಂತ ತಿಳ್ಕೊಳ್ಳಿ. ಭೂಲೋಕದಲ್ಲಿ ಭಕ್ತಿಯಿಂದ ಬದುಕಿರೇನು, ಭಕ್ತಿ ಇಲ್ಲದೆ ಹೋದರೆ ಏನು, ತೀರ್ಪು ಆದರೆ ಏನು, ತೀರ್ಪು ಇಲ್ಲದೆ ಇದ್ರೆ ಏನು, ನೀವು ಸಂತೋಷವಾಗಿ ಪರಲೋಕದಲ್ಲಿ ಇರ್ಬೋದಲ್ವಾ? ಪರಲೋಕದಲ್ಲಿ ಸಂತೋಷವಾಗಿ ಒಂದು ವೇಳೆ ಇದ್ದರೆ, ಪರಲೋಕದಲ್ಲಿ ಅವ್ರು ಇದ್ದರೆ ಅವ್ರು ಕೂಗ್ತಾ ಇರಲಿಲ್ಲ, ಈ ಥರ ಕೂಗುವಂಥ ಅವಶ್ಯಕತೆ ಇರಲಿಲ್ಲ. ಮತ್ತೆ ಯಾಕೆ ಕೂಗ್ತಾ ಇದ್ದಾರೆ? ಹಾಗಾದ್ರೆ ಅವ್ರಿನ್ನೂ ಪರಲೋಕಕ್ಕೆ ಹೋಗಿಲ್ಲ ಅಂತ ಅರ್ಥ. ಅಲ್ಲಿ ಕೆಳಗಡೆ 11ನೇ ವಚನದಲ್ಲಿ ನಾವು ಗಮನಿಸಿರಿ. 11ನೇ ವಚನದಲ್ಲಿ ಅವರಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಬಿಳಿ ನಿಲುವಂಗಿಯ ಕೊಡಲ್ಪಟ್ಟಿತು. ಇದಲ್ಲದೆ ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆದಾಸರ ಸಂಖ್ಯೆಯು ಪೂರ್ಣವಾಗುವ ತನಕ ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರವಾಯಿತು. ಇನ್ನು ಸ್ವಲ್ಪ ಕಾಲ ನೀವು ವಿಶ್ರಾಂತಿ ತಗೊಳ್ಕೊಳ್ಳಿರಿ, ಇನ್ನು ಸ್ವಲ್ಪ ಕಾಲದವರೆಗೆ ನೀವು ವಿಶ್ರಮಿಸಿಕೊಂಡಿರಬೇಕು, ಇನ್ನು ಸ್ವಲ್ಪ ಕಾಲದವರೆಗೆ ಅಂತ ಹೇಳ್ತಾರೆ. ಅಂದ್ರೆ ಅವರು ವಿಶ್ರಾಂತಿಯಲ್ಲಿದ್ದಾರೆ. ಹಾಗೆ ಇವರು ವಿಶ್ರಾಂತಿಯಲ್ಲಿದ್ದಾರೆ, ಪರಲೋಕದಲ್ಲಿಲ್ಲ. ಇಲ್ಲ, ವಿಶ್ರಾಂತಿ ತಗೊಳ್ಳುವಂಥ ಒಂದು ಸ್ಥಳ ಇದೆ. ಆ ವಿಶ್ರಾಂತಿ ತೆಗೆದುಕೊಳ್ಳುವಂಥ ಒಂದು ಸ್ಥಳ ಯಾವುದು ಎನ್ನುವಂಥದ್ದು ನಾವು ವಿಚಾರ ಮಾಡೋಣ. ಮೊದಲನೇದಾಗಿ ಈ ಮಾತಿನಲ್ಲಿ ಸ್ವಲ್ಪ ದೇವರ ವಾಕ್ಯದ ನಿಮಿತ್ತವಾಗಿ ಇವರು ಕಷ್ಟಪಟ್ಟಿದ್ದಾರೆ, ಮಹಾಶ್ರಮೆಗಳನ್ನು ಅನುಭವಿಸಿದ್ದಾರೆ, ಮರಣ ಹೊಂದಿದ್ದಾರೆ. ಮರಣ ಹೊಂದಿ ಎಲ್ಲಿದ್ದಾರೆ ಅಂತ ನೋಡ್ತೀವಿ, ಯಜ್ಞವೇದಿ ಕೆಳಗಿರುವುದನ್ನು ನೋಡ್ತೀವಿ. ಅಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂಥ ಅವರು ದೇವರಿಗೆ ಮೊರೆ ಇಡ್ತಾ ಇದ್ದಾರೆ. ಎಷ್ಟು ಕಾಲದವರೆಗೆ ನೀವು ನ್ಯಾಯ ತೀರಿಸದಿದ್ದೀರಾ? ನ್ಯಾಯ ಅಂದರೆ ಭೂಲೋಕಕ್ಕೆ ನ್ಯಾಯ ತೀರಿಸಿದರೆ, ಭೂಲೋಕಕ್ಕೆ ಪ್ರತಿದಂಡನೆ ಮಾಡಿದರೆ ಅವಾಗ ಈ ನೀತಿವಂತರ ಎಲ್ಲರಿಗೂ ಪರಲೋಕ ಸಿಗುತ್ತೆ. ಹಾಗಾದ್ರೆ ಆ ಪರಲೋಕ ಸಿಗಬೇಕಾದ್ರೆ ಭೂಲೋಕಕ್ಕೆ ಪ್ರತಿದಂಡನೆ ಆಗಬೇಕು. ಭೂಲೋಕಕ್ಕೆ ಪ್ರತಿದಂಡನೆ ಆಗುವವರೆಗೆ ಇವರೆಲ್ಲರೂ ಕೂಡ ಎಲ್ಲಿರಬೇಕು? ನೀತಿವಂತರು ಇರುವಂಥ ಸ್ಥಳದಲ್ಲಿ, ಅಂದರೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂಥ ಸ್ಥಳದಲ್ಲಿ ಅವರು ಅಲ್ಲಿರಬೇಕಾಗುತ್ತೆ. ಆ ವಿಶ್ರಾಂತಿ ಸ್ಥಳ ಎಲ್ಲಿದೆ ಅಣ್ಣ? ಆ ವಿಶ್ರಾಂತಿ ಸ್ಥಳ ಎಲ್ಲಿದೆ ಅಂತ ನೋಡುವಾಗ ಅದು ಪಾತಾಳ ಲೋಕದಲ್ಲಿ ಪರದೈಸಿ ಎನ್ನುವಂಥದ್ದು ಒಂದು ಸ್ಥಳ ಇದೆ. ಅಂದ್ರೆ ಯಜ್ಞವೇದಿ ಕೆಳಗೆ ಅಂದ್ರೆ ಪಾತಾಳ ಅಂತ ಅರ್ಥನಾ? ಪಾತಾಳ ಅಂದ್ರೆ ಯಜ್ಞವೇದಿ ಅಂದ್ರೆ ಇವಾಗ ಯಜ್ಞಗಳೆಲ್ಲಿ ನಡೀತಾ ಇದೆ ಹೇಳಿ? ಭೂಮಿ ಮೇಲೆನೆ ಯೇಸು ಕ್ರಿಸ್ತರು ಕೂಡ ಬಲಿಯಾದರು. ಯೇಸು ಕ್ರಿಸ್ತರು ಕೂಡ ಯಜ್ಞವಾಗಿ ಅರ್ಪಣೆ ಆದರು. ಹೌದಲ್ವಾ? ಅದೇ ಪ್ರಕಾರ ಭಕ್ತರೆಲ್ಲರೂ ಕೂಡ ಎಲ್ಲಿ ಬಲಿಯಾಗಿದ್ದಾರೆ? ಭೂಮಿ ಮೇಲೆ ಬಲಿಯಾಗಿದ್ದಾರೆ. ಓಕೆ, ಏಬೇಲನು ಮೊದಲುಗೊಂಡು ಜಕರಿಯರವರೆಗೆ ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಮಂದಿ ಪ್ರವಾದಿಗಳಿದ್ದಾರೋ ಎಲ್ಲರೂ ಕೂಡ ಭೂಮಿ ಮೇಲೆ ಹತವಾಗಿದ್ದಾರೆ. ಅಂದರೆ ಭೂಮಿಯ ಮೇಲೆ ಮನುಷ್ಯರು ಮಾತ್ರವಲ್ಲ, ಭಕ್ತರು ಮಾತ್ರವಲ್ಲ, ಪ್ರಾಣಿಗಳು, ಪಕ್ಷಿಗಳು, ಜಂತುಗಳು ಕೂಡ ಇಲ್ಲಿ ಯಜ್ಞವಾಗಿ ಅರ್ಪಿಸಲ್ಪಡ್ತಾ ಇದೆ. ಇದು ಭೂಲೋಕ ಯಜ್ಞವೇದಿಯಾಗಿರುವಾಗ ಭೂಲೋಕದ ಕೆಳಗಡೆ ಪಾತಾಳ ಲೋಕ ಇದೆ. ಪಾತಾಳ ಲೋಕ ಅನ್ನೋದು ಭೂಲೋಕದ ಕೆಳಗಡೆ ಅಂತ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ, ಪಾತಾಳ ಅಂದ್ರೆ ತಳಭಾಗ. ಈ ಪಾತಾಳ ಲೋಕದಲ್ಲಿ ಎರಡು ಸ್ಥಳ, ಒಂದು ಮತ್ತೆ ಎರಡು ಸ್ಥಳ. ಎರಡು ಸ್ಥಳ ಅಂದಾಗ ಒಂದು ಯಾತನೆ ಪಡುವಂಥ ಸ್ಥಳ ಇದೆ. ಯಾತನೆ ಪಡುವಂಥ ಸ್ಥಳ ಅಂದರೆ ಒಬ್ಬ ದೊಡ್ಡ ಶ್ರೀಮಂತ, ಇನ್ನೊಬ್ಬ ಕಡು ಬಡವ. ಇಬ್ಬರು ಮರಣ ಹೊಂದಿದಾಗ ದೊಡ್ಡ ಶ್ರೀಮಂತನ ಎಲ್ಲಿಗೆ ಹೋಗ್ತಾನೆ? ಒಂದೇ ಒಂದು ಕ್ಷಣದಲ್ಲಿ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾನೆ. ಅಲ್ಲಿ ತಂದೆಯಾದ ಅಬ್ರಹಾಮನೇ, ನಾನು ಇಲ್ಲಿ ಯಾತನೆ ಪಡ್ತಾ ಇದ್ದೀನಿ, ದಯಮಾಡಿ ನನ್ನನ್ನು ಕನಿಕರಿಸು. ಲಾಜರ್ನಿದ್ದಾನಲ್ಲ, ನನ್ನ ಮನೆ ಮುಂದೆ ತಿನ್ನೋದಕ್ಕೆ ಆಹಾರ ಇಲ್ಲದೆ ಇದ್ದಾಗ ನನ್ನ ಮನೆ ಮುಂದೆ ಹೊರಗಡೆ ಬಿದ್ದುಕೊಂಡಿದ್ದ ಈ ಲಾಜರ್ ನಿನ್ನ ಬಳಿಯಲ್ಲಿದ್ದಾನೆ, ಕನಿಷ್ಠ ಪಕ್ಷದ ಆ ಲಾಜರ್ನ ಕಳಿಸಿಕೊಟ್ಟು ತನ್ನ ತುದಿ ಬೆರಳಿನಿಂದ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿಕ್ಕೆ ಆ ಮನುಷ್ಯನನ್ನು ಕಳಿಸಿಕೊಡು ಅಂತೇಳಿ ಯಾತನೆ ಪಡುವಂಥ ಸ್ಥಳದಿಂದ ಲೂಕನ್ ಬರೆದ ಸುವಾರ್ತೆಯಲ್ಲಿ ಮಾತನ್ನು ನಾವು ಎಷ್ಟೋ ಸಾರಿ ಓದಿದ್ದೀವಿ, ನೋಡಿದ್ದೀವಿ. 16ನೇ ಅಧ್ಯಾಯ 19ನೇ ವಾಕ್ಯದಿಂದ ಅದು ಗೊತ್ತಾಗುತ್ತೆ. ಆದರೆ ಇವಾಗ 16ನೇ ಅಧ್ಯಾಯ ಒಂದು 25-26ನೇ ವಚನವನ್ನು ಓದೋಣ. 25-26 ಓದೋಣ. ಓದಿಮ್ಮ.
ಆದರೆ ಅಬ್ರಹಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದಿ, ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೊಂಗುರ ಸ್ಥಾಪಿಸಿಯದೆ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರು ದಾಟುವುದಕ್ಕಾಗದು ಅಂದನು. ಸಾಕು. ಅಂದರೆ ಇಲ್ಲಿ ದೊಡ್ಡ ಐಶ್ವರ್ಯವಂತನು ಮರಣ ಹೊಂದುತ್ತಾನೆ, ಅದೇ ಪ್ರಕಾರ ಒಬ್ಬ ಬಡವನು ಕೂಡ ಮರಣ ಹೊಂದುತ್ತಾರೆ. ಬಡವನಾಗಿರುವಂಥ ಲಾಜರನು ಭೂಲೋಕದಲ್ಲಿ ಭಕ್ತಿಯಿಂದ ಇದ್ದಾನೆ, ಯಥಾರ್ಥವಾಗಿ ಬದುಕ್ತಾನಮ್ಮ. ಒಂದು ವೇಳೆ ಸತ್ತ ಮೇಲೆ ಸೀದಾ ಪರದೇಶಿಗೆ ಹೋಗ್ತಾನೆ. ಅಲ್ಲಿ ಯಾರಿದ್ದಾರಪ್ಪ ಅಂತ ನೋಡುವಾಗ ಅಬ್ರಹಾಮ ಇವರೆಲ್ಲ ತೋರಿಸ್ತಾ ಇದ್ದಾರಲ್ಲ. ಅವ್ರ ಜೊತೆಗೆ ಅವ್ರು ಮಾತ್ರವಲ್ಲ, ಅನೇಕ ಮಂದಿ ಭಕ್ತರೆಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಇವಾಗ ಪ್ರಕಟಣೆ ಗ್ರಂಥದಲ್ಲಿ 6ನೇ ಅಧ್ಯಾಯ 9-10ನೇ ವಚನ ನೋಡಿದೀವಲ್ವ, ವಿಶ್ರಾಂತಿ ತೆಗೆದುಕೊಳ್ಳುವಂಥ ಸ್ಥಳದಲ್ಲಿ, ಆ ವಿಶ್ರಾಂತಿ ತೆಗೆದುಕೊಳ್ಳುವಂಥ ಸ್ಥಳ ಈ ಅಬ್ರಹಾಮನಿರುವಂಥ ಸ್ಥಳ, ಲಾಜರನು ಹೋಗಿರುವ ಸ್ಥಳ. ಓಕೆ, ಈ ಅಬ್ರಹಾಮನಿರುವಂಥ ಈ ಸ್ಥಳವನ್ನು ಕುರಿತು, ಆಮೇಲೆ ಐಶ್ವರ್ಯವಂತನು ಸತ್ತೋಗಿರುವಂಥ ಈ ಸ್ಥಳವನ್ನು ಕುರಿತು ಒಂದು ಕ್ಲೂ ಸಿಗ್ತಾ ಇದೆ ಅಲ್ಲಿ. ಹೌದು. ಏನದು ಕ್ಲೂ ಅಂತ ನೋಡುವಾಗ, ನಮಗೂ ನಿಮಗೂ ಮಧ್ಯದಲ್ಲಿ ಒಂದು ದೊಡ್ಡ ಡೊಂಗರ, ನಮಗೂ ನಿಮಗೂ ಮಧ್ಯದಲ್ಲಿ ದೊಡ್ಡದೊಂದು ಡೊಂಗರ ಸ್ಥಾಪನೆಯಾಗಿದೆ ಅಂತ ಇರುತ್ತೆ. ಆ ಡೊಂಗರ ಯಾವುದಣ್ಣದು? ಅದು ಮಹಾ ಅಗಾಧ ಸ್ಥಳ. ಮಹಾ ಅಗಾಧ ಸ್ಥಳ ಅದು. ಓಕೆ, ಅಗಾಧ ಅಂದ್ರೆ ತುಂಬಾ ಆಳವಾಗಿರುವಂತ ಸ್ಥಳ. ಅದು ಕತ್ತಲೆಯ ಒಂದು ಸ್ಥಳ. ಓಕೆ, ಅದು ಇರಲಿ. ಅದು ಈ ಭಯಂಕರವಾದಂಥ ಅಗಾಧವಾದಂಥ ಒಂದು ಸ್ಥಳ. ಈ ಅಗಾಧವಾದಂಥ ಸ್ಥಳ ಏನಾಗಿದೆ ಅಂತ ನೋಡುವಾಗ, ನೀತಿವಂತರು ಎಲ್ಲಿದ್ದಾರೆ? ನೀತಿವಂತರು ಒಂದು ಸ್ಥಳದಲ್ಲಿದ್ದಾರೆ, ಅನೀತಿವಂತರು ಮತ್ತೊಂದು ಸ್ಥಳದಲ್ಲಿದ್ದಾರೆ. ಆ ನೀತಿವಂತರು ಇರುವಂಥ ಸ್ಥಳಕ್ಕೇನೆ ಪರದೈಸು ಅಂತಾರೆ. ನೀತಿವಂತರು ಇರುವಂಥ ಸ್ಥಳಕ್ಕೇನೆ ಪರದೈಸು ಅಂತಾರೆ. ಅಂದ್ರೆ ಪಾತಾಳ ಲೋಕದಲ್ಲಿ 2 ಡಿವಿಷನ್ ಇದೆ. ಅದರಲ್ಲಿ ನೀತಿವಂತರು ಇರೋ ಸ್ಥಳ ಪರದೇಸಿ, ಅನೀತಿವಂತರಿರುವಂಥ ಸ್ಥಳ ಯಾತನೆ ಪಡುವಂಥ ಸ್ಥಳ. ಮಧ್ಯದಲ್ಲಿ ಮಹಾದೊಂದು ಅಗಾಧ ಸ್ಥಳ, ಇಲ್ಲದಿದ್ರೆ ಅದು ಡೊಂಗೋರ ಸ್ಥಾಪನೆಯಾಗಿದೆ. ಅಲ್ಲಿ ಇದನ್ನು ದಾಟಬೇಕು. ಅವ್ರು ಇಲ್ಲಿ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ, ಆ ಕಡೆಯಿಂದ ಈ ಕಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕೆಂದರೆ ದೇವರು ಬಂದೋಬಸ್ತ್ ಮಾಡಿದ್ದಾರೆ ಅಲ್ಲಿ. ದೇವರು ಅಲ್ಲಿ ಬಂದೋಬಸ್ತ್ ಮಾಡಿದ್ದಾರೆ. ಅದು ಎಲ್ಲಿದೆ ಅಂತ ನೋಡುವಾಗ ಪಾತಾಳ ಲೋಕ ಅಂತ ಇರುತ್ತೆ. ಅದು ಪಾತಾಳ ಲೋಕ. ಮತ್ತೊಂದು ವಿಷಯ ಆಲೋಚನೆ ಮಾಡಬೇಕಾದ್ರೆ 3ನೇ ಆಕಾಶ. ಅದು ಪಾತಾಳ ಲೋಕಕ್ಕೆ ಇನ್ನೊಂದು ಹೆಸರು ಅಂದ್ರೆ 3ನೇ ಆಕಾಶ. 3ನೇ ಆಕಾಶ ಅಂತ ಹೇಳಿದ್ರೆ ಪಾತಾಳ ಲೋಕ. ಈ ಪಾತಾಳ ಲೋಕದಲ್ಲಿ ಐಶ್ವರ್ಯವಂತನು ಅಂದ್ರೆ ಯಾತನೆ ಪಡುವಂಥ ಒಂದು ಸ್ಥಳದಲ್ಲಿದ್ದಾರೆ, ನೀತಿವಂತರು ಪರದೇಶಿಯಲ್ಲಿದ್ದಾರೆ. ಪರದೇಶಿಯಲ್ಲಿದ್ದಂಥವರು ನೀತಿವಂತರು. ಓಕೆ, ಅಲ್ಲಿ ಇರ್ತಾರೆ. ಎಷ್ಟು ಕಾಲದವರೆಗೆ ಇರ್ತಾರೆ ಅಂತಲ್ಲಿ? ಸ್ವಲ್ಪ ಕಾಲ. ಇನ್ನು ಇವಾಗ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡಿದ್ದೀವಿ. ಹೌದು, ಇನ್ನು ಸ್ವಲ್ಪ ಕಾಲ ನೀವು ವಿಶ್ರಾಂತಿ ತೆಗೆದುಕೊಳ್ರಿ ಅಂತ ಹೇಳ್ತಾರೆ. ನಿಮ್ಮ ಹಾಗೆ ನೀವು ಯಾವ ರೀತಿ ನನಗೋಸ್ಕರ ಮರಣ ಹೊಂದಿದ್ದೀರೋ, ಕೊಲ್ಲಲ್ಪಟ್ಟಿದ್ದೀರೋ, ಅದೇ ಪ್ರಕಾರ ಇನ್ನೂ ಸ್ವಲ್ಪ ಮಂದಿ ಕೊಲ್ಲಲ್ಪಡಬೇಕು. ಆ ಲೆಕ್ಕ ಪೂರ್ತಿ ಆಗಬೇಕು. ದೇವರ ಲೆಕ್ಕ ಪೂರ್ತಿ ಆಗಬೇಕು. ದೇವರು ತನ್ನ ಲೆಕ್ಕದಲ್ಲಿ ಇರ್ತಾರಲ್ಲ, ಆ ಲೆಕ್ಕ ಪೂರ್ತಿ ಆಗಬೇಕು. ಇವಾಗ ಅಪೋಸ್ತಲರು 1ನೇ ಶತಮಾನದಲ್ಲಿ ಕ್ರೈಸ್ತರು, ಭಕ್ತರು, ಕ್ರಿಸ್ತ ಪೂರ್ವದಲ್ಲಿ ಭಕ್ತರು ದೇವರ ಸೇವೆ ನಿಮಿತ್ತವಾಗಿ, ವಾಕ್ಯದ ನಿಮಿತ್ತವಾಗಿ ಹತವಾಗಿದ್ದಾರೆ. ಅವ್ರು ಯಾವ ರೀತಿ ಹತವಾಗಿದ್ದಾರೋ ಅದೇ ಪ್ರಕಾರ ಇನ್ನೂ ಸ್ವಲ್ಪ ಮಂದಿ ಇದ್ದಾರಂತೆ. ಆ ರೀತಿ ದೇವರ ದೃಷ್ಟಿಯಲ್ಲಿ ಲೆಕ್ಕದಲ್ಲಿ ಕೊಲ್ಲಲ್ಪಡಬೇಕಾದವರು, ಜೊತೆ ಸೇವಕರು ಕೊಲ್ಲಲ್ಪಡಬೇಕು ಅಂತ ಅವ್ರು ಮರಣ ಹೊಂದಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಅಲ್ಲಿವರೆಗೆ ನೀವು ಇಲ್ಲೇ ಕಾದ್ಕೊಂಡಿರ್ಬೇಕು, ವಿಶ್ರಾಂತಿ ತಗೊಳ್ಳಿ ಅಂತ, ವಿಶ್ರಾಂತಿ ತಗೊಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಅವರು ದೇವರು ಹೇಳ್ತಾ ಇರುವಂಥ ಪ್ರಕಾರದಲ್ಲಿ ಈಗ ಪರಲೋಕದಲ್ಲಿ ಇನ್ನೂ ಯಾರು ಹೋಗಿಲ್ಲ. ಈ ವಿಶ್ರಾಂತಿ ಸ್ಥಳದಲ್ಲಿ ಸತ್ತ ಭಕ್ತರೆಲ್ಲ ವಿಶ್ರಾಂತಿಯಲ್ಲಿ ಅಲ್ಲಿ ಏನು ವಿಶ್ರಾಂತಿ ತಗೊಂತ ಇದ್ದಾರೆ. ನೀತಿವಂತರೆಲ್ಲರೂ ಮರಣ ಹೊಂದಿದಾರಲ್ಲ, ವಿಶ್ರಾಂತಿ ತಗೊಂತ ಇದ್ದಾರೆ, ಕೂಡ ವಿಶ್ರಾಂತಿ ತೆಗೆದುಕೊಳ್ತಾರೆ. ಅಂದ್ರೆ ಪರದೇಶಿಯಲ್ಲಿ ಅವರು ಅಂದ್ರೆ ನೀತಿವಂತರು ಇರೋ ಸ್ಥಳ ಪರದೇಶಿ, ಇನ್ನೊಂದು ಯಾತನೆ ಪಡೋ ಸ್ಥಳ ಅಂತಾನೂ ಇದೆ, ಮತ್ತೆ ಮಧ್ಯದಲ್ಲಿ ಡೊಂಗಾರ ಅಂತ ಇದೆ. ಅಂದ್ರೆ 3 ಪ್ಲೇಸ್ಗಳು ಪಾತಾಳದಲ್ಲಿ ನಾವು ನೋಡ್ತೀವಿ. ಇವಾಗ ಭೂಲೋಕದಲ್ಲಿ ಭೂಲೋಕ, ಈ ಭೂಲೋಕದಲ್ಲಿ ನದಿಗಳನ್ನು ನೋಡ್ತೀವಿ, ಸಮುದ್ರವನ್ನು ನೋಡ್ತೀವಿ, ಬೆಟ್ಟಗಳನ್ನು ನೋಡ್ತೀವಿ, ಹೌದಲ್ವಾ? ಸಮುದ್ರಗಳು ನೋಡಿದ್ದೀವಿ, ಬೆಟ್ಟಗಳನ್ನು ನೋಡಿದ್ದೀವಿ, ಆಮೇಲೆ ನದಿಗಳು ನೋಡ್ತಾ ಇದ್ದೀವಿ, ಇನ್ನು ಅಗಾಧವಾದಂಥ ಸ್ಥಳವನ್ನು ಕೂಡ ನೋಡ್ತೀವಿ, ಹೌದಲ್ವಾ? ಅಂದ್ರೆ ಈ ಭೂಲೋಕದಲ್ಲಿ ನೋಡುವಾಗ ಬೆಟ್ಟಗಳು ಇದೆ, ಸಮುದ್ರಗಳು ಇದೆ, ನದಿಗಳಿದೆ, ಈ ಥರ ಇದೆ.
ಪಾತಾಳ ಲೋಕದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವಂಥ ಒಂದು ಸ್ಥಳ ಇದೆ, ಮಹಾದೊಂದು ಡೊಂಗೋರ ಸ್ಥಾಪನೆಯಾಗಿದೆ. ಇನ್ನೊಂದು ಸ್ಥಳ ಯಾತನೆ ಪಡುವಂಥ ಸ್ಥಳ ಇದೆ. ಯಾತನೆ ಪಡು ಸ್ಥಳ ಅಂತ ಹೇಳಿದ್ರೆ ಯಾರ್ಯಾರು ದೇವರಿಗೆ ವಿರೋಧವಾಗಿ ನಡ್ಕೊಂಡು ಅವರೆಲ್ಲರೂ ಕೂಡ ಅವರೆಲ್ಲ ಆ ಯಾತನೆ ಸ್ಥಳ ಹೋಗ್ತಾರೆ. ಯಾತನೆ ಪಡೋ ಸ್ಥಳ ಅಂದರೆ ನಾವೀಗ ಭೂಲೋಕಕ್ಕೆ ಹೋಲಿಸಿದ್ರೆ ಅಣ್ಣ, ನನ್ನ ಅಭಿಪ್ರಾಯದಲ್ಲಿ ಭೂಲೋಕಕ್ಕೆ ಹೋಲಿಸಿದ್ರೆ ಒಂದು ನಾವು ಜೈಲು ಥರ ಅಂತ ಹೇಳ್ಬೋದಾ? ಹೇಳ್ಬೋದಲ್ವಾ? ಇವಾಗ ಜೈಲು ಇರುತ್ತೆ ನೋಡಿಮ್ಮ. ಓಕೆ. ಈ ಜೈಲುಗಳಲ್ಲಿ ಕೆಲವರು ಪೊಲೀಸರು ಅಧಿಕಾರಿಗಳಿರ್ತಾರೆ. ಅಧಿಕಾರಿಗಳು ಅವರನ್ನು ನೋಡೋಕ್ಕಿರ್ತಾರೆ. ಇವ್ರು ಜೈಲಲ್ಲಿ ಇವನೇನಪ್ಪ ಅಂದರೆ ಜೈಲಲ್ಲಿ ಅಪರಾಧಿಯಾಗಿ ಇರ್ತಾರೆ. ಇನ್ನು ಕೆಲವರಿಗೆ ಕಠಿಣವಾದಂಥ ಶಿಕ್ಷೆ ಕೊಡಬೇಕಾದ್ರೆ ಸೆಂಟ್ರಲ್ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಸೆಂಟ್ರಲ್ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಕೆಲವರಿಗೆ ಗಲ್ ಶಿಕ್ಷೆ ಅಂತೇಳಿ ತೀರ್ಪಾಗಿರುತ್ತೆ, ಕೆಲವು ದಿನ ಇರ್ತಾರೆ. ಆಮೇಲೆ ಇಂಥ ದಿನ ಅವರಿಗೆ ಮರಣ ಶಿಕ್ಷೆ ಅಂತೇಳಿ ಆಗಿರುತ್ತೆ, ಜೀವಿತಾವಧಿ ಶಿಕ್ಷೆ ಅಂತ ಇರುತ್ತೆ. ಅಲ್ಲಿ ತನಕ ಅವರು ಇರ್ತಾರೆ ಜೈಲಿನಲ್ಲಿ. ಓಕೆ, ಜೈಲಿನಲ್ಲಿ ಇರ್ತಾರೆ. ಇವಾಗ ಈ ಯಾತನೆ ಪಡುವಂಥ ಸ್ಥಳ ಇದೆ ನೋಡಿಮ್ಮ. ಯಾತನೆ ಪಡುವಂಥ ಸ್ಥಳ ಅನೀತಿವಂತರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ. ಯೇಸು ಕ್ರಿಸ್ತರ ಎರಡನೇ ಆಗಮನದಲ್ಲಿ ನೀತಿವಂತರು ಪರಲೋಕಕ್ಕೆ ಹೋಗ್ತಾರೆ. ಯಾತನೆ ಪಡುವಂಥ ಸ್ಥಳದಲ್ಲಿದ್ದಂಥ ಅನೀತಿವಂತರು ಬೆಂಕಿ ಕೊಂಡಕ್ಕೆ ಹೋಗ್ತಾರೆ. ಆ ಬೆಂಕಿ ಕೊಂಡ ಎಲ್ಲಿದೆ ಅಣ್ಣ? ಅದು ಪಾತಾಳದಲ್ಲೇ ಇದೆಯಾ ಬೆಂಕಿ ಕೊಂಡ ಅನ್ನೋದು? ಅದು ಮಧ್ಯದಲ್ಲಿ ಮಹಾದೊಂದು ಡೊಂಗೋರ ಸ್ಥಾಪನೆ ಆಗಿದೆ ಅಂತ ಇದೆಯಲ್ಲ, ಮಧ್ಯದೊಂದು ಡೊಂಗೋರ. ಈ ಡೊಂಗೋರನೇ ಮಹಾ ಅಗಾಧ ಸ್ಥಳ ಅದು. ಆಮೇಲೆ ಯಾತನೆ ಪಡುವಂಥ ಸ್ಥಳ, ಇದೆರಡೂ ಕೂಡ ಏನಾಗುತ್ತೆ ಅಂತ ನೋಡುವಾಗ ಬೆಂಕಿ ಕೆರೆಯಾಗಿ ಏರ್ಪಡುತ್ತೆ. ಅದು ದೇವರು ಎರಡನೇ ಆಗಮನದಲ್ಲಿ ಅದನ್ನು ಒಂದು ಭಯಂಕರವಾದಂಥ ರೀತಿಯಲ್ಲಿ ಏರ್ಪಡಿಸ್ತಾರೆ. ಯಾವಾಗ ಯೇಸು ಕ್ರಿಸ್ತರು ಬರ್ತಾರೋ, ಬಂದ ಮೇಲೆ ಈ ಲೋಕ ಎಲ್ಲ ಕೂಡ ಬೂದಿ ಮಾಡ್ತಾರೋ, ಬೂದಿ ಮಾಡಿದ ಮೇಲೆ ನೀತಿವಂತರನ್ನ ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ, ಅನೀತಿವಂತರನ್ನು ಬೆಂಕಿ ಕೊಂಡಕ್ಕೆ. ಅಂದರೆ ಸೈತಾನನ ದೂತರನ್ನು ಅವನ ಹತೋಟಿಯಲ್ಲಿದ್ದಂಥ ಮಾನವರನ್ನು ಇವರೆಲ್ಲರನ್ನು ಪಾತಾಳ ಲೋಕಕ್ಕೆ. ಈ ಪಾತಾಳ ಲೋಕದಲ್ಲಿ ಎರಡನೇ ಆಗಮದಲ್ಲಿ ಏನಾಗುತ್ತೆ ಅದೆಲ್ಲ ನೋಡುವಾಗ ಬೆಂಕಿ ಕೊಂಡಾಗುತ್ತೆ. ಪಾತಾಳ ಪೂರ್ತಿನೂ ಬೆಂಕಿ ಕೊಂಡಾಗಿ ಮಾರ್ಪಡುತ್ತೆ. ಅನೀತಿವಂತರಿದ್ದಾರಲ್ಲ, ಯಾತನೆ ಪಡುವಂಥ ಸ್ಥಳ ಇದೆಯಲ್ಲ, ಯಾತನೆ ಪಡುವಂಥ ಸ್ಥಳ ಒಂದು. ಎರಡನೇದಾಗಿ ಮಹಾದೊಂದು ಡೊಂಗೋರ ಇದೆ ಅಂತಿದೆಯಲ್ಲ, ಇದು ಏನಾಗುತ್ತೆ ಅಂದರೆ ಬೆರ್ತು ಹೋಗುತ್ತೆ. ಆದರೆ ವಿಶಾಲವಾದ ಒಂದು ಸ್ಥಳ ಆಗುತ್ತೆ. ಆತ್ಮಗಳು ಯಾವ್ಯಾವ ಆತ್ಮಗಳು? ಮನುಷ್ಯರೆಂಬ ಆತ್ಮಗಳು, ದೇವದೂತರು, ದುರಾತ್ಮಗಳಾಗಿರುವಂಥ ಆತ್ಮಗಳು, ಇವರೆಲ್ಲರೂ ಕೂಡ ಬೆಂಕಿ ಕೊಂಡಕ್ಕೆ ಹೋಗ್ತಾರೆ, ಅಲ್ಲೇ ಇರ್ತಾರೆ. ಇವಾಗ ಏನರ್ಥ ಆಯಿತು ಅಂದರೆ ನೀತಿವಂತರೆಲ್ಲರೂ ಕೂಡ ಪರದೇಶದಲ್ಲಿದ್ದಾರೆ, ಅನೀತಿವಂತರೆಲ್ಲರೂ ಕೂಡ ಯಾತನೆ ಪಡುವಂಥ ಸ್ಥಳದಲ್ಲಿದ್ದಾರೆ. ನೀತಿವಂತರು ಪರಲೋಕಕ್ಕೆ ಯಾವಾಗ ಹೋಗ್ತಾರೆ? ಕ್ರಿಸ್ತನ ಎರಡನೇ ಬರೋಣದಲ್ಲಿ ಪರಲೋಕಕ್ಕೆ ಹೋಗ್ತಾರೆ ಅಂತ ಗೊತ್ತಾಗಿದೆ. ಮತ್ತೆ ಅಲ್ಲಿ ತನಕ ಇವರೆಲ್ಲರೂ ಎಲ್ಲಿರ್ತಾರೆ? ವಿಶ್ರಾಂತಿ ಸ್ಥಳದಲ್ಲಿ ಇರ್ತಾರೆ. ಇವಾಗ ಇವರೆಲ್ಲರೂ ವಿಶ್ರಾಂತಿ ಸ್ಥಳದಲ್ಲಿರುವಾಗ ಏಲಿಯನ್ನ ಮಾತ್ರ ಪರಲೋಕಕ್ಕೆ ಹೋದ್ರೆ, ಇವರೆಲ್ಲರನ್ನ ಇಲ್ಲಿ ಬಿಟ್ಟು ಏಲಿಯನ್ನ ಮಾತ್ರ ಪರಲೋಕಕ್ಕೆ ಕರ್ಕೊಂಡೋದ್ರೆ ಅದು ನ್ಯಾಯವಾಗುತ್ತಾ? ಖಂಡಿತ ಇಲ್ಲ, ನ್ಯಾಯವಾಗಲ್ಲ. ಯಾಕಂದ್ರೆ ಹೋದ್ರೆ ಎಲ್ಲರೂ ಒಮ್ಮೆಗೆ ಹೋಗ್ಬೇಕು. ಅದೇ ಯೇಸು ಪ್ರಭು ಕೂಡ ಹೇಳುವಂಥದ್ದು ಏನಪ್ಪ ಅಂದ್ರೆ, ಎಲ್ಲರನ್ನು ಒಮ್ಮೆಗೆ ಕರೆದುಕೊಂಡು ಹೋಗ್ತೀನಿ ಪರಲೋಕಕ್ಕೆ. ಎಲ್ಲಿ ರೀತಿ ಆ ಮಾತು ಅಂತ ನೋಡುವಾಗ ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನದಿಂದ ನೋಡಿಮ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲೇ ನೀವು ಸಹ ಇರಬೇಕು. ಇಲ್ಲಿ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಅಂತ ಹೇಳ್ತಾರೆ. ಯಾವಾಗ ನಡೆಯುತ್ತೆ ಅಂತ ನೋಡುವಾಗ ಮತ್ತೆ ನಾನು ತಿರುಗಿ ಬರ್ತೀನಿ ಅಂತ ಹೇಳಿದ್ದಾರೆ. ತಿರುಗಿ ಬಂದು ನಿಮ್ಮನ್ನ ಒಮ್ಮೆಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಮತ್ತೊಂದು ವಚನ ನೋಡೋಣ, ಹೇಗೆ ಕರೆದುಕೊಂಡು ಹೋಗ್ತಾರೆ ಅವರು. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನ.
15 ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡದಲ್ಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಸಾಕು. ಇದು ಯೇಸು ಕ್ರಿಸ್ತರ ಎರಡನೇ ಆಗಮನದಲ್ಲಿ ನಡೆಯುವಂಥದ್ದು. ಎರಡನೇ ಆಗಮನ ಯಾವಾಗ ನಡೆಯುತ್ತೆ ಅಂತ ನೋಡುವಾಗ, ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಅಂದರೆ ಗಮನಿಸ್ರಿಮ್ಮ, ಇವಾಗ ದೇವರ ವಾಕ್ಯದ ನಿಮಿತ್ತವಾಗಿ ಸತ್ತೋಗಿದಾರಲ್ಲ, ಅವರೆಲ್ಲರೂ ಎಲ್ಲಿದ್ದಾರೆ ಅಂತ ನೋಡಿದೀವಿ? ವಿಶ್ರಾಂತಿ ಸ್ಥಳದಲ್ಲಿ ಇದ್ದಾರೆ, ಹೌದಲ್ವಾ? ದೇವರ ವಾಕ್ಯದ ನಿಮಿತ್ತವಾಗಿ ಯೇಸು ಕ್ರಿಸ್ತರ ಸಾಕ್ಷಿ ನಿಮಿತ್ತವಾಗಿ ಮರಣ ಹೊಂದಿದ್ದಾರೆ. ಅವರು ವಿಶ್ರಾಂತಿ ತಗೊಳ್ತಾ ಇದ್ದಾರೆ, ಯಜ್ಞವೇದಿಯ ಕೆಳಗಡೆ ಇದ್ದಾರೆ ಅಂತ ನೋಡಿದೀವಿ. ಅವರು ಕೂಡ ಅಬ್ರಹಾಮನು ಹೇಳ್ತಾರಲ್ಲ, ಪರದೈಸು ಎನ್ನುವಂಥದ್ದು ಹೆಸರಿರುತ್ತೆ, ಅಲ್ಲಿದ್ದಾರೆ. ಅಲ್ಲಿ ಇದ್ದಂಥ ಭಕ್ತರೆಲ್ಲರೂ ಕೂಡ ಎದ್ದು ಬರ್ತಾರೆ. ಯೇಸು ಕ್ರಿಸ್ತರ ಎರಡನೇ ಆಗಮನದಲ್ಲಿ ಎದ್ದು ಬರ್ತಾರೆ. ಅಂದರೆ ಹೇಗೆ ಎದ್ದು ಬರ್ತಾರೆ? ಮಹಿಮೆ ಶರೀರವನ್ನು ಧರಿಸ್ಕೊಂಡು ಬರ್ತಾರೆ. ಪ್ರತಿಯೊಬ್ಬರಿಗೂ ಮಹಿಮೆ ಶರೀರ, ಹೌದು. ನೀತಿವಂತರೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಮಹಿಮೆ ಶರೀರವನ್ನು ಧರಿಸ್ಕೊಂಡು ಬರ್ತಾರೆ. ಅವರು ಯೇಸು ಕ್ರಿಸ್ತರು ಬಂದಂಥ ಆ ಸಮಯದಲ್ಲಿ ಭೂಲೋಕದಲ್ಲಿ ಯಾರಾದರೂ ಬದುಕಿದ್ರೆ ಭಕ್ತರು ಇವಾಗೆ ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ. ಇವಾಗ ಪ್ರೆಸೆಂಟ್ ಇವಾಗೆ ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ. ಇವಾಗ ಯೇಸು ಕ್ರಿಸ್ತರು ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ. ಯೇಸು ಕ್ರಿಸ್ತರು ಇವಾಗೆ ಪ್ರೆಸೆಂಟ್ ಬಂದರೆ ಮೊಟ್ಟ ಮೊದಲು ಪರದೇಶಿಯಲ್ಲಿದ್ದಂಥ ನೀತಿವಂತರು ಎದ್ದು ಬರ್ತಾರೆ. ಆಮೇಲೆ ನೀತಿವಂತರು ಬದುಕಿರ್ತಾರೆ ಭೂಮಿ ಮೇಲೆ. ಎಲ್ಲೆಲ್ಲಿ ಬದುಕಿದ್ದಾರೋ ಅವ್ರ ಬಳಿಯಲ್ಲಿ ದೇವದೂತರು ಬರ್ತಾರೆ. ದೇವದೂತರು ಬಂದು, ಇವಾಗ ನಾವೇ ಭಕ್ತಿಯಲ್ಲಿದ್ದೀವಿ, ಭಕ್ತಿಯಲ್ಲಿ ನಡೀತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಈ ಭಕ್ತಿಯಲ್ಲಿದ್ದಂಥ ನಮ್ಮನ್ನು ಕರೆದುಕೊಂಡು ಹೋಗೋದಕ್ಕೆ ನಮ್ಮ ಈ ದೇಹದ ಮೇಲೇ ಮಹಿಮೆ ಶರೀರವನ್ನು ಧರಿಸಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನೀತಿವಂತರಾಗಿರುವಂಥ ಅವರನ್ನು, ನೀತಿವಂತರಾಗಿರುವಂಥ ನಮ್ಮನ್ನು ಒಮ್ಮೆಗೆ ಕರೆದುಕೊಂಡು ಹೋಗಿ ಮಧ್ಯ ಆಕಾಶದಲ್ಲಿ ಎಲ್ಲರೂ ಒಂದು ಕಡೆ ಸೇರ್ಕೊಳ್ತೀವಿ, ಮೇಘದೊಡನೆ ಸೇರ್ಕೊಳ್ತೀವಿ. ಸೇರ್ಕೊಂಡ ಮೇಲೆ ಈ ಲೋಕ ಏನಾಗುತ್ತೆ? ನಾಶ ಆಗುತ್ತೆ. ಈ ಟೋಟಲ್ ಲೋಕ ಏನಾಗುತ್ತೆ ಅಂತ ನೋಡುವಾಗ, ಪಂಚಭೂತಗಳಂದ್ರೆ ಭೂಮಿ, ಆಕಾಶ, ಟೋಟಲ್ ಎಲ್ಲ ನಾಶವಾಗುತ್ತೆ. ನಾಶವಾಗುವಂಥ ಆ ಸಮಯದಲ್ಲಿ ನಾವೆಲ್ಲರೂ ಏನು ಮಾಡ್ತೀವಿ? ಮಧ್ಯ ಆಕಾಶ ಅಂದರೆ ಮೇಘದ ಮೇಲೆ ನಾವೆಲ್ಲರೂ ನೋಡ್ತಾ ಇರ್ತೀವಿ. ಇವೆಲ್ಲ ನೋಡಿದ ಮೇಲೆ ಭಕ್ತರೆಲ್ಲರೂ ಕೂಡ ಇದೆಲ್ಲ ನೋಡ್ತೀವಿ. ಎಲ್ಲರ ಜೊತೆಯಲ್ಲಿ ದೇವದೂತರು ಇರ್ತಾರೆ, ಎಲ್ಲರ ಜೊತೆಯಲ್ಲಿ ಯೇಸು ಪ್ರಭು ಇರ್ತಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ ಪರಲೋಕಕ್ಕೆ ಹೋಗ್ತೀವಿ. ಪರಲೋಕಕ್ಕೆ ಹೋಗುವಂಥ ಆ ಸಮಯದಲ್ಲಿ ಭೂಲೋಕ ಏನಾಗುತ್ತೆ? ಆಕಾಶ ಏನಾಗುತ್ತೆ? ಸುಟ್ಟು ಬೂದಿ ಆಗುತ್ತಂತಿರುತ್ತೆ. ಸುಟ್ಟು ಬೂದಿ. ಆವಾಗ ಒಮ್ಮೆಗೆ ಎಲ್ಲರೂ ಪರಲೋಕಕ್ಕೆ ಹೋಗುವಂಥದ್ದು. ಆ ಪರಲೋಕಕ್ಕೆ ಹೋಗುವಂಥ ಆ ಸಮಯದಲ್ಲಿ ಎಲ್ಲ ಭಕ್ತರು ಇರ್ತಾರೆ. ಅಲ್ಲಿ ತನಕ ಇವರೆಲ್ಲರೂ ಎಲ್ಲಿರಬೇಕು? ವಿಶ್ರಾಂತಿ ಸ್ಥಳದಲ್ಲಿ ಇರಬೇಕು, ಪರದೇಶಿಯಲ್ಲಿ ಇರಬೇಕಾಗುತ್ತೆ. ಈ ಪ್ರಕಾರ ಏಲಿಯನ್ ಎಲ್ಲಿಗೆ ಹೋಗಿದ್ದಾನೆ? ಪರದೇಶಿಗೆ ಹೋಗಿದ್ದಾನೆ. ಆದರೆ ವಚನ ಮಾತ್ರ ಪರಲೋಕಕ್ಕೆ ಹೋಗಿದೆ ಅಂತ ಇದೆಯಲ್ಲ. ಆ ಪರಲೋಕಕ್ಕೆ ಹೋಗಿದೆ ಅಂತ ಇರುವಂಥ ವಚನ ಇದೆಯಲ್ಲ, ಅಲ್ಲಿ ಏನಿರ್ಬೇಕಂದ್ರೆ ಆಕಾಶಕ್ಕೆ ಏರಿ ಹೋದನಂತಿರಬೇಕು. ಆಕಾಶಕ್ಕೆ ಆ ರೀತಿ ಇರಬೇಕು. ಅನುವಾದ ಮಾಡುವಾಗ ಆಕಾಶದಿಂದ ಇರುವಂತಹ ಸ್ಥಳದಲ್ಲಿ ಪರಲೋಕ ಅಂತ ಮಾಡಿದ್ದಾರೆ. ಪರಲೋಕ ಬೇರೆ, ಆಕಾಶ ಬೇರೆ. ಆಕಾಶ ಅಂದ್ರೆ ನಾವು ನೋಡುವಂಥದ್ದು, ಇದು ಕಣ್ಣಿಗೆ ಕಾಣುವಂತ. ಪರಲೋಕ ಅಂತಂದ್ರೆ ಈ ಆಕಾಶವನ್ನು ದಾಟಿ ಹೋಗ್ಬೇಕು. ಮೊದಲನೇ ಆಕಾಶ ಮಹಾಕಾಶ, ಅದು ಮಹಾಕಾಶ. ಅಲ್ಲಿಗೆ ಹೋಗ್ಬೇಕು ನಾವು. ಅಲ್ಲಿಗೆ ಹೋಗ್ಬೇಕಾದ್ರೆ ಯೇಸು ಕ್ರಿಸ್ತರ ಎರಡನೇ ಆಗಮನ ಬರಬೇಕು. ಅಲ್ಲಿವರೆಗೂ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅದು ಅನುವಾದದ ಮಿಸ್ಟೇಕ್. ಅದು ಕೇವಲ ಅನುವಾದ ಮಾಡುವಂತಹ ಸಮಯದಲ್ಲಿ ಅಲ್ಲಿ ಏನ್ ಮಾಡಿದ್ದಾರೆ? ಆಕಾಶ ಅಂತ ಹೇಳೋದು ಬಿಟ್ಟು ಪರಲೋಕಕ್ಕೆ ಆರೋಹಣವಾಗಿದ್ದಾರೆ ಅಂತ ಇರುತ್ತೆ. ಅಂದ್ರೆ ನೀತಿವಂತರೆಲ್ಲರೂ ಪರದೇಶಿಯಲ್ಲಿದ್ದಾರೆ. ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಬರೋ ತನಕ ಅವರು ಅಲ್ಲೇ ಇರ್ತಾರೆ. ಇನ್ನೊಂದು ವಚನವನ್ನು ನೋಡೋಣ, ಇದಕ್ಕೆ ಸಂಬಂಧಪಟ್ಟಂಥ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 38ನೇ ವಚನದಿಂದ 40ನೇ ವಚನದವರೆಗೆ ಓದಿ. ಇಬ್ರಿಯ 11:38 40.
ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಅವರು ತಮ್ಮ ದೇಶದ ಕಾಡು ಬೆಟ್ಟ ಗವಿ ಕುಣಿಗಳಲ್ಲಿ ಅಲೆಯೋರಾಗಿದ್ದರು. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದ್ದನು. ಸರಿ, ಒಟ್ಟಿನಲ್ಲಿ ಇವಾಗ ದೇವರ ಉದ್ದೇಶ ಏನಪ್ಪ ಅಂದರೆ ಎಲ್ಲ ಭಕ್ತರು ಒಮ್ಮೆಗೆ ಪರಲೋಕಕ್ಕೆ ಕರೆದುಕೊಂಡು ಹೋಗ್ಬೇಕಂತ. ಎಲ್ಲ ಭಕ್ತರನ್ನು ತಂದೆಯಾದ ದೇವರ ಉದ್ದೇಶ ನೋಡುವಾಗ ಎಲ್ಲ ಭಕ್ತರನ್ನು ಯೇಸು ಕ್ರಿಸ್ತರ ಮೂಲಕ ಕರೆದುಕೊಂಡು ಹೋಗ್ಬೇಕೆನ್ನುವಂಥದ್ದೇ ದೇವರ ಉದ್ದೇಶ. ಒಮ್ಮೆಗೆ ಕರ್ಕೊಂಡು ಹೋಗ್ಬೇಕು, ಒಮ್ಮೆಗೆ ಎಲ್ಲರನ್ನು ಕರೆದುಕೊಂಡು ಹೋಗ್ಬೇಕು. ಯಾವಾಗ? ಅದು ಯೇಸು ಕ್ರಿಸ್ತರ ಎರಡನೇ ಬರೋಣದಲ್ಲಿ. ಅಲ್ಲಿ ತನಕ ಇವರು ವಿಶ್ರಾಂತಿಯಲ್ಲಿ ಇರಬೇಕು. ಈ ವಚನದ ಪ್ರಕಾರ ನೋಡುವಾಗ ಯಾರ್ಯಾರಿದ್ದಾರೆ? 11ನೇ ಅಧ್ಯಾಯ 1ನೇ ವಚನದಿಂದ ಇಲ್ಲಾಂದ್ರೆ 4ನೇ ವಚನದಿಂದ ನೋಡ್ಕೊಂಡು ಬರುವಾಗ ಹೇಬೇಲನು ಕಾಳ್ತಾನೆ. ಇಲ್ಲ, ಪೂರ್ತಿಯಾಗಿ ಬೇಡಮ್ಮ, ಇಲ್ಲಿ ನಾನು ಓದ್ಕೊಂಡು ಬರ್ತೀನಿ ಸಿಂಪಲ್ ಆಗಿ ಮೇಲ್ಗಡೆ. ಹೇಬೇಲನು ಕಾಣ್ತಾನೆ, ಆನೋಕನು ಕಾಣ್ತಾನೆ, ಆಮೇಲೆ ನೋಹಾನನು ಕಾಣ್ತಾನೆ, ಆಮೇಲೆ ಅಬ್ರಹಾಮನು, ಸಾರಯಳು, ಇಸಾಕನು, ಯಾಕೋಬನು, ಓಕೆ, ಇವರ ಮೋಶೆ ಕಾಣ್ತಾನೆ. ಆಮೇಲೆ ನೋಡುವಾಗ ಗಿಡಿಯೋನ, ಬಾರಾಕ, ಸಂಸೋನ, ಏಫತ್ತು, ದಾವಿದು, ಸಮುವೇಲ, ಅನೇಕ ಮಂದಿ ಭಕ್ತರು ಕಾಡ್ತಾರೆ. ಇವರೆಲ್ಲರೂ ಹೇಗೆ ಅಂದರೆ ದೇವ್ರಿಗೋಸ್ಕರ ಬಹಳ ಕಷ್ಟವನ್ನು ಅನುಭವಿಸ್ತಿದ್ದಾರೆ. ದೇವರ ನಿಮಿತ್ತವಾಗಿ ತುಂಬ ಹಿಂಸೆ, ಬಹಳ ಕಷ್ಟವನ್ನು ಅನುಭವಿಸಿದ್ದಾರೆ. ಅನುಭವಿಸಿರುವಂಥ ಎಲ್ಲ ಭಕ್ತರು ಎಲ್ಲಿದ್ದಾರಂತ ನೋಡ್ತೀವಿ, ಅವರು ವಾಗ್ದಾನದ ಫಲವನ್ನು ಹೊಂದಲಿಲ್ಲ ಅಂತ. ವಾಗ್ದಾನ ಫಲ ಅಂತ ಹೇಳಿದ್ರೆ ಪರಲೋಕ ಅಂದರೆ ದೇವರು ವಾಗ್ದಾನ ಮಾಡಿದಾರಲ್ಲ, ನಿಮ್ಮೆಲ್ಲರಿಗೆ ನಿತ್ಯ ಜೀವವನ್ನು ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ. ಎಲ್ಲರಿಗೂ ಪರಲೋಕವನ್ನು ಕೊಡ್ತೀನಿ ಅಂತೇಳಿ ವಾಗ್ದಾನ ಮಾಡಿದ್ದಾರೆ. ಈ ವಾಗ್ದಾನದ ಫಲವನ್ನು ಇವರು ಹೊಂದಲಿಲ್ಲ. ಇಲ್ಲೇ ಇರುತ್ತಲ್ಲ ವಾಕ್ಯ. ಖಂಡಿತವಾಗಿ ಇದ್ರ ಪ್ರಕಾರವಾಗಿ ಯಾರು ಇನ್ನೂ ಪರಲೋಕಕ್ಕೆ ಹೋಗಿಲ್ಲ. ಅದು 39ನೇ ವಚನ ಮತ್ತೊಂದು ಸರಿ ವಚನ ಇನ್ನೊಂದು ಸರಿ ಓದ್ಕೊಳ್ಳೋಣ. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಯಾರ್ಯಾರು? ಆನೋಕ ಆಗಿರ್ಬೋದು, ಏಬೇಲು ಆಗಿರ್ಬೋದು, ಆಮೇಲೆ ಅಬ್ರಹಾಮನಾಗಿರ್ಬೋದು, ಆಮೇಲೆ ದಾವೀದ, ಇವರೆಲ್ಲರೂ ನೋಡುವಾಗ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಏನು ವಾಗ್ದಾನ ಹೊಂದಿದ್ದಾರೆ? ಏನು ವಾಗ್ದಾನ ಕೊಟ್ಟಿದ್ದಾರೆ ದೇವರು? ನಿತ್ಯ ಜೀವವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿತ್ಯ ಜೀವವನ್ನು ಕೊಡ್ತೀನಿ ಅಂತ ಹೇಳಿದಾರಲ್ಲ, ಈ ನಿತ್ಯ ಜೀವವೆಂಬ ವಾಗ್ದಾನವನ್ನು ಇನ್ನೂ ಹೊಂದಲಿಲ್ಲ. ಮತ್ತೆ ಎಲ್ಲಿದ್ದಾರೆ ಇವರೆಲ್ಲರೂ ಕೂಡ? ಯಜ್ಞವೇದಿಯ ಕೆಳಗಡೆ ಇದ್ದಾರೆ. ಅಲ್ಲಿ ಏನು ಮಾಡ್ತಾರೆ? ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾರೆ. ಎಷ್ಟು ಕಾಲದವರೆಗೆ ಅಲ್ಲಿ ಇರ್ತಾರೆ? ಯೇಸು ಕ್ರಿಸ್ತರು 2ನೇ ಆಗಮನದವರೆಗೆ ಅಲ್ಲೇ ಇರ್ತಾರೆ. ಅದು ಯಾವಾಗ ಅನ್ನೋದು ಅದು ಗೊತ್ತಿಲ್ಲ. ಯೇಸು ಕ್ರಿಸ್ತರ 2ನೇ ಆಗಮನ ಎನ್ನುವಂಥದ್ದು ಯಾವಾಗ ನಡೆಯುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದನ್ನ ಯೇಸು ಸ್ವಾಮಿ ಹೇಳಿದ್ದಾರೆ. ಖಂಡಿತವಾಗಿ ಬರುವಂಥದ್ದು ಗ್ಯಾರಂಟಿ. ಓಕೆಮ್ಮ, ಯೇಸು ಪ್ರಭು ಬರುವಂಥದ್ದು ಗ್ಯಾರಂಟಿ, ಖಂಡಿತವಾಗಿ ನಡೆಯುತ್ತೆ. ನಡೆದಾಗ ಏನಪ್ಪ ಅಂದ್ರೆ ನೀತಿವಂತರು ಮಹಿಮೆ ಶರೀರ, ಅದ್ಭುತವಾದಂಥ ಶರೀರ. ಎಂಥ ಶರೀರ ಗೊತ್ತಮ್ಮ? ಯೇಸು ಕ್ರಿಸ್ತರು ಮಹಿಮೆ ಶರೀರವನ್ನು ಧರಿಸ್ಕೊಂಡು ಹೋಗ್ತಾರಲ್ಲ, ಅಂದರೆ ಅವರು 3ನೇ ದಿನದಲ್ಲಿ ಪುನರುತ್ಥಾನ ಹೊಂದಿ ಮಹಿಮೆ ಶರೀರ ಧರಿಸ್ಕೊಂಡು ಪರಲೋಕಕ್ಕೆ ಆರೋಹಣ ಆಗಿರ್ತಾರಲ್ಲ, ಅಂಥ ಮಹಿಮೆ ಶರೀರ, ಅಂಥ ಶರೀರವನ್ನ ಪ್ರತಿ ಭಕ್ತರಿಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಎಂಥ ಒಳ್ಳೆ ಒಂದು ಅವಕಾಶ ಅಂದರೆ ಯೇಸು ಸ್ವಾಮಿಗೆ ಸಿಕ್ಕಂಥ ಮಹಿಮೆ ಶರೀರ ಸಾಧಾರಣ ಮನುಷ್ಯರಾದ ಭಕ್ತರಿಗೆ ಸಿಗ್ತಾ ಇದೆ. ಹೌದು, ನಿಜವಾಗೂ ದೇವರ ವಾಗ್ದಾನ ದೊಡ್ಡದದು, ಬಹಳ ದೊಡ್ಡ ವಾಗ್ದಾನ. ಇಂಥದ್ದೇನಪ್ಪ ಅಂದರೆ, ಆದರೆ ಇಂಥ ವಾಗ್ದಾನವನ್ನು ನಮ್ಮ ಕ್ರೈಸ್ತರು ಇವತ್ತಿನ ಕಾಲದಲ್ಲಿ ಅದ್ರ ಬಗ್ಗೆ ಯಾರಿಗೂ ನಿರೀಕ್ಷೆ ಇಲ್ಲಲ್ಲ. ಅವ್ರೆಲ್ಲರಿಗೂ ಏನಪ್ಪ ಅಂದರೆ ಈ ಲೋಕ ಬೇಕು, ಈ ಲೋಕದಲ್ಲಿ ಏನು ಸಂಪತ್ತು ಸಿಗುತ್ತೆ, ಏನು ಆಸ್ತಿ ಸಿಗುತ್ತೆ, ನಾವು ದೇವ್ರು ನಂಬಿದ್ರೆ ಏನು ಒಳ್ಳೇದಾಗುತ್ತೆ, ಇದನ್ನ ಬಯಸ್ತಾ ಇದ್ದಾರೆ ವಿನಃ ಆ ವಾಗ್ದಾನವನ್ನೇ ಮರ್ತ್ಬಿಡ್ತಾ ಮರ್ತಿದ್ದಾರೆ. ಹೌದು, ಯಾಕಂದರೆ ಹೇಳುವಂಥ ಬೋಧಕರು ಕೂಡ ಲೋಕದ ಆಶೆಗಳೇ ತೋರಿಸ್ತಾ ಇದ್ದಾರೆ. ಯಾಕಂದರೆ ಚರ್ಚ್ ತುಂಬಿಸ್ಬೇಕು. ಇವ್ರ ಉದ್ದೇಶ ಏನಪ್ಪ ಅಂದರೆ ಹೇಗಾದರೂ ಮಾಡಿ ನಮ್ಮ ಚರ್ಚನ್ನು ತುಂಬಿಸ್ಬೇಕು, ಇಲ್ಲಿ ಆಶೀರ್ವಾದ ಅಂತೇಳಿ ಈ ಸಾಕ್ಷಿ ತಿಳಿಸ್ತಾ ಇರ್ತಾರೆ. ಅಂದರೆ ಇನ್ನೊಬ್ಬರನ್ನ ಕರೆ ಕಳಿಸ್ಕೊಳ್ಬೇಕಾದ್ರೆ, ನಿನ್ನ ಹೊಟ್ಟೆ ನೋವು ಹೋಯ್ತಲ್ಲ ನಿನ್ನ ಸಾಕ್ಷಿ ಕೊಡು, ನಿನಗೆ ತಲೆನೋವು ಹೋಯ್ತಲ್ಲ ನಿನ್ನ ಸಾಕ್ಷಿ, ಇವೆಲ್ಲ ಬಹಳ ಚಿಕ್ಕ ಚಿಕ್ಕ ವಿಷಯ. ಹೌದು ಅಣ್ಣ, ಇವತ್ತಿನ ತುಂಬ ಸಭೆಗಳಲ್ಲಿ ನಾನು ನೋಡಿದ ಮಟ್ಟಿಗೆ ಪ್ರತಿ ಒಂದು ಸಭೆಗಳಲ್ಲೂ ಸಾಕ್ಷಿ ಸಮಯ ಅಂತ ಇಡ್ತಾರೆ. ಅಲ್ಲಿ ಸಾಕ್ಷಿ ಸಮಯ ಇದೆಯಾ? ತಲೆನೋವು ಹೋಯ್ತು, ಹೊಟ್ಟೆ ನೋವು ಹೋಯ್ತು, ಗಡ್ಡೆ ಇತ್ತು, ಕರಿಗೆ ಹೋಯ್ತು, ಇದೆಲ್ಲ ಸಾಕ್ಷಿ ಸಮಯದಲ್ಲಿ ಸಮಯ ವ್ಯರ್ಥ ಮಾಡ್ತಿದ್ದಾರೆ. ನಿಜವಾದ ಸಾಕ್ಷಿ ಹೇಳಬೇಕಾಗಿದ್ದು, ನಿಜವಾದ ಸಾಕ್ಷಿ ಅಂದರೆ ಯೇಸು ಕ್ರಿಸ್ತರ ಒಂದು ಜೀವಿತ ಇತಿಹಾಸವನ್ನು ಸಾಕ್ಷಿ ಹೇಳಬೇಕು.
ಹೌದು. ಹೌದಲ್ವಾ? ಅದನ್ನು ಬಿಟ್ಟು ನನ್ನ ಹೊಟ್ಟೆಯಲ್ಲಿ ಗಡ್ಡೆ ಇತ್ತು ತೆಗೆದುಹಾಕಿದ್ರು, ತಲೆನೋವು ಇತ್ತು ತೆಗೆದುಹಾಕಿದ್ರು ಅಂತಂದಾಗ, ಇವಾಗ ನೀವು ಯೇಸು ಕ್ರಿಸ್ತ ನಂಬಿಕೊಂಡಿರೋದರಿಂದ ಗಡ್ಡೆ ಹೋಯ್ತು, ತಲೆನೋವು ಹೋಯ್ತು, ಕುಷ್ಠರೋಗ ಹೋಯ್ತು, ಆ ರೋಗ ಹೋಯ್ತು ಅಂತ ನೀವು ಹೇಳ್ತೀರಾ. ಇವಾಗ ಯೇಸು ಕ್ರಿಸ್ತ ನಂಬದೇ ಇದ್ದಾಗಲೂ ಕೂಡ ಲೋಕದಲ್ಲಿ ಅನೇಕ ಇಂಥ ಅದ್ಭುತಗಳು ನಡೀತಾ ಇದೆಯಲ್ಲ ಹೊರಗಡೆ ಇಂಥ ಅದ್ಭುತ ನಡೀತಾ ಇದೆ. ಇನ್ನೊಂದು, ಯೇಸು ಸ್ವಾಮಿ ಇದ್ದಾಗ ಅಂತ ಅದ್ಭುತಗಳು ನಡೆಸಿದಾರೆ ಅವರು, ಅದನ್ನ ಹಿಡ್ಕೊಂತಾರೆ ಇವತ್ತಿನ ಸಮಾಜದಲ್ಲಿ. ನಿಜ ಅದು ಬೇರೆ ಯಾಕಂದ್ರೆ ದೇವರು ಮಾಡಿರುವಂಥ ಅದ್ಭುತ ದೊಡ್ಡದು. ನೀವು ಹಿಂದೆ ಒಂದು ಸಂಚಿಕೆಯಲ್ಲೂ ಸಹ ಇದ್ರ ಬಗ್ಗೆ ಮಾತಾಡಿದ್ದೀರಾ. ದೇವರು ಮಾಡಿದ್ದು ಅದನ್ನ ನಾವು ಮರ್ತ್ಬಿಟ್ಟು ನಾವು ವಾಗ್ದಾನನೇ ಇಂಪಾರ್ಟೆಂಟ್, ಅದನ್ನ ಬಿಟ್ಬಿಟ್ಟು ನಾವು ನಮ್ಮ ಸಣ್ಣ ಸಣ್ಣ ಕೋರಿಕೆಗೋಸ್ಕರ ದೇವರ ಸಭೆಗೆ ಬರ್ತಾ ಇದ್ದೀವಿ. ಇವತ್ತು ಕರೆಯುವಂತ ನಾವು ಸಹೋದರರು ಇದೇ ರೀತಿಯಲ್ಲಿ ನಮ್ಮ ಮೆಂಟಾಲಿಟಿ ಇದೆ ಅಣ್ಣ. ಇವತ್ತು ನಾವು ಸಭೆಗೆ ಯಾರನ್ನಾರು ಕರಿಬೇಕು ಅಂದ್ರೆ, ಅವ್ರು ಯಾರು ಕಷ್ಟದಲ್ಲಿದ್ದಾರೆ, ರೋಗದಲ್ಲಿದ್ದಾರೆ ಅಂದ್ರೆ, ನೀನು ಸಭೆಗೆ ಬಾ, ನಿನಗೆ ರೋಗ ಹೋಗುತ್ತೆ, ನೀನು ಸಭೆಗೆ ಬಾ, ನಿನಗೆ ಒಳ್ಳೇದಾಗುತ್ತೆ, ಸಾಲದಲ್ಲಿದ್ದೀಯಾ ಸಾಲ ಹೋಗುತ್ತೆ ಅಂತ ಹೇಳೇ ಕರಿತಾ ಇದ್ದಾರೆ. ಯಾಕಂದ್ರೆ ಇದು ನಾವು ನೋಡಿದೀವಿ. ಇದು ಜನ ಮೈಂಡಿನಲ್ಲಿ ಸಭೆ ಅಂದ್ರೆ ಚರ್ಚ್ ಅಂದ್ರೆ ಅದೇ ಅಂತೇಳಿ ಫಿಕ್ಸ್ ಆಗ್ತಾ ಇದ್ದಾರೆ. ಅಂದ್ರೆ ನಮಗೆ ನಿಜವಾದ ನಿತ್ಯ ಜೀವನ ಕೊಡೋಕ್ಕೆ ಕರಿತಾ ಇದ್ದಾರೆ. ನಾವು ನಮ್ಮ ತಂದೆಯನ್ನು ತಿಳ್ಕೊಬೇಕು ಅನ್ನೋದು ಯಾವ ಬೋಧಕರು ಹೇಳ್ತಾ ಇಲ್ಲ ಸರಿಯಾಗಿ. ಅಂದರೆ ಇದು ಈ ಲೋಕದಲ್ಲಿ ನೋಡಿಮ್ಮ, ಈ ಜ್ವರ ಎನ್ನುವಂಥದ್ದು, ತಲೆನೋವು ಎನ್ನುವಂಥದ್ದು ಇವು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದಕ್ಕೆ ಮೆಡಿಸಿನ್ ಇದೆಯಲ್ಲ ಅಣ್ಣ. ಎರಡನೇದಾಗಿ ಮೆಡಿಸಿನ್ ಇದೆಯಲ್ಲ, ಈ ಮೆಡಿಸಿನ್ ಎಲ್ಲ ಕೂಡ ದೇವರೇ ಕೊಟ್ಟಿದ್ದು. ದೇವ್ರ ಕೃಪೆ ಮೂಲಕನೇ ಎಲ್ಲವೂ ಹೌದಲ್ವಾ? ಇದನ್ನ ಬಳಸ್ಕೊಂಡ್ರೆ ಸಾಕು, ದೇವ್ರ ಸ್ತುತಿ ಹೇಳೋಣ. ಇನ್ನು ಕೆಲವರು ಇದ್ದಾರೆ ಅಣ್ಣ, ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಆದ್ರೆ ನಮಗೆ ನಂಬಿಕೆ ಇದೆ ಯೇಸು ಸ್ವಾಮಿನೇ ಗುಣ ಮಾಡ್ತಾರೆ, ನಾವು ಆಸ್ಪತ್ರೆಗೆ ಹೋಗಲ್ಲ ಅಂತ ಕೂರುವಂತ ಮೊಂಡು ಭಕ್ತರು ಇದ್ದಾರೆ. ಇದರಿಂದ ದೇವ್ರ ದೂಷಣೆ ಆಗ್ತಾ ಇದೆ, ವಿನಃ ಏನು ಉಪಯೋಗ ಇಲ್ಲ. ಏನಪ್ಪ ಅಂದ್ರೆ ನಾವು ನಮ್ಮಿಂದ ದೇವರ ಒಂದು ಜ್ಞಾನವನ್ನು ಸಮಾಜಕ್ಕೆ ಪರಿಚಯ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಅಲ್ಲಿ ದೇವರ ನಾಮವನ್ನು ದೂಷಣೆ ಪಾಲು ಮಾಡ್ತಾ ಇದ್ದೀವಿ ಎನ್ನುವಂಥದ್ದು ಇವರಿಗೆ ಅರ್ಥ ಆಗ್ತಾ ಇಲ್ಲ. ಕೆಲವರು ಮೆಡಿಸಿನ್ ತಗೊಳ್ಳದೆ ಸತ್ತೋಗಿದಾರಲ್ಲ. ಖಂಡಿತ ಇವಾಗ ಕೊರೋನಾ ಬಂದಾಗ ಅನೇಕರು ಮೆಡಿಸಿನ್ ತಗೊಳ್ಳಾರದೆ ಅನೇಕರು ಸತ್ತೋಗ್ತಾರೆ. ನಮಗೆ ನಂಬಿಕೆ ಇದೆ, ನಾನು ದೇವರನ್ನ ನಂಬ್ಕೊಂಡ್ ಬಂದಿದ್ದೀನಿ, ನಾನು ಸೇವೆ ಮಾಡ್ತಾ ಇದ್ದೀನಿ, ನಾನು ಯಾಕೆ ಆಸ್ಪತ್ರೆಗೆ ಹೋಗ್ಬೇಕು ಅನ್ನೋಂಥ ಮೊಂಡುತನ ಕೆಲವರಲ್ಲಿದೆ. ಅಂದ್ರೆ ಕೆಲವರಲ್ಲಿ ಅಷ್ಟೇ, ಎಲ್ಲರಲ್ಲಿಲ್ಲ. ಎಲ್ಲರೂ ಕೆಲವರು ಆಲೋಚನೆ ಮಾಡೋ ಒಳ್ಳೆ ಭಕ್ತರು ಕೂಡ ಇದ್ದಾರೆ, ಒಳ್ಳೆ ಭಕ್ತರು ಇದ್ದಾರೆ, ಒಳ್ಳೆ ರೀತಿಯಿಂದ ಆಲೋಚನೆ ಮಾಡೋರು ಇದ್ದಾರೆ. ಇನ್ನು ಕೆಲವರು ಏನಪ್ಪ ಅಂದರೆ ಅಪಾರ್ಥ ಮಾಡಿಕೊಂಡು ದೇವರು ಎಲ್ಲ ಮಾಡ್ತಾರೆ ಅಂತೇಳಿ ಈಗಿನ ಕಾಲದಲ್ಲಿ ಕೂಡ ದೇವರನ್ನು ಪರೀಕ್ಷೆ ಮಾಡೋರಿದ್ದಾರೆ. ಬಹಳ ಮಂದಿ ಪರೀಕ್ಷೆ ಮಾಡೋರಿದ್ದಾರೆ. ಆದರೆ ದೇವರನ್ನ ನಾವು ಪರೀಕ್ಷೆ ಮಾಡಬಾರ್ದು. ಯಾಕೆಂದರೆ ದೇವರ ಕೃಪೆಯಿಂದನೇ ಟೋಟಲ್ ಲೋಕ ನಡೀತಾ ಇದೆ. ದೇವರ ಆಶೀರ್ವಾದ ಇಲ್ಲದೆ ಏನೂ ಇಲ್ಲ. ನಾವು ಜೀವಂತವಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ ಅಂದರೆ ದೇವರ ಕೃಪೆ. ನಾವು ಉಸಿರಾಡ್ತಾ ಇದ್ದೀವಿ ಅಂದ್ರೆ ಅದು ದೇವರ ಕೃಪೆ. ಅದೇ ರೀತಿಯಲ್ಲಿ ನಾವು ಅನಾರೋಗ್ಯದಲ್ಲಿ ಇದ್ದಾಗಲೂ ಕೂಡ ನಮ್ಮನ್ನು ದೇವರು ಕಾಪಾಡ್ತಾ ಇದ್ದಾರೆ, ಒಳ್ಳೆ ರೀತಿಯಿಂದ ಔಷಧಿ ಕೊಡ್ತಾ ಇದ್ದಾರೆ, ಮತ್ತೆ ಗುಣ ಮಾಡ್ತಾ ಇದ್ದಾರೆ. ನಾವು ಮತ್ತೆ ಮನೆಗೆ ಸೇರಿಸಲ್ಪಡ್ತಾ ಇದ್ದೀವಿ. ಅದೆಲ್ಲ ಕೂಡ ದೇವ್ರ ಕೃಪೆಯಿಂದನೇ ಬರ್ತಾ ಇದೆ. ಟೋಟಲ್ ಲೋಕದಲ್ಲಿದ್ದಂಥ ಜನರು ಕೂಡ ದೇವರು ಕಾಪಾಡ್ತಾ ಇದ್ದಾರೆ, ಖಂಡಿತ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಅಣ್ಣ, ಯಾರು ಅನಾರೋಗ್ಯದಲ್ಲಿದ್ದರೆ ಅವರಿಗೆ ಪ್ರಾರ್ಥನೆ ಮಾಡಬೇಕೇ ವಿನಃ ನಿನ್ನ ರೋಗ ಗುಣ ಆಗೋಕ್ಕಾಗಿ ನೀನು ಯೇಸು ಸ್ವಾಮಿ ನಂಬ್ಕೋ ಅಂತ ಹೇಳೋದು ತಪ್ಪು. ಯಾಕೆಂದರೆ ದೇವರ ಬಳಿಗೆ ಬಂದ ಮೇಲೆ ದೃಢವಾಗಿ ನಿಂತ್ಕೊಳ್ಬೇಕಾದ್ರೆ ದೇವರ ವಾಕ್ಯದ ಮೂಲಕ ಸಾಧ್ಯವಾಗುತ್ತೆ ವಿನಃ ಯಾವುದೋ ಒಂದು ಸಮಸ್ಯೆ ಪರಿಹಾರ ಆಗಿದೆ, ಅದು ಆಗಿದೆ, ಅದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರಲ್ಲ, ಇದು ಸರಿಯಾದ ಒಂದು ಭಕ್ತಿ ಅಲ್ಲ. ಒಂದು ವೇಳೆ ಅನಾರೋಗ್ಯ ಬಂತು, ಕಡಿಮೆ ಆಗಿಲ್ಲ ಅಂತಂದರೆ ಮತ್ತೆ ಲೋಕದ ರೀತಿಯಲ್ಲಿ ಹೋಗ್ತಾರಾ? ನಂಬಿದ್ರೇನೆ ಅಂದರೆ ಏನಾದರೂ ರೋಗ ನಿವಾರಣೆ ಆದರೆ ನಾನು ನಂಬಿದ್ದೀನಿ, ಇಲ್ಲಾಂದರೆ ಸಾಲ ಪರಿಹಾರ ಆಯಿತು ಅದಕ್ಕೆ ನಾನು ನಂಬಿದ್ದೀನಿ ಅನ್ನೋದು ಇದು ಸರಿಯಾದ ನಂಬಿಕೆ ಅಲ್ಲ ಅಣ್ಣ. ಇದಕ್ಕೆ ಧನ್ಯವಾದಗಳಣ್ಣ. ನೀವು ಇದಕ್ಕೆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಸಿಕ್ಕಿದೆ, ಇದಕ್ಕೆ ಕ್ಲಾರಿಟಿ ಸಿಕ್ಕಿದೆ ನಮ್ಮ ವೀಕ್ಷಕರಿಗೂ ಅಂತ ನಾನು ನಂಬ್ಕೊತೀನಿ. ಅದೇ ರೀತಿ ಅದೇ ವಿಷಯದಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಅಣ್ಣ. ಒಬ್ಬರೇ ಅಲ್ಲ, ಈಗ ಏಲಿಯರು ಹೇಗೆ ನಮಗೆ ಗೊತ್ತಾಗಿಲ್ಲ ಅವರು ಪರಲೋಕಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಬರ್ಸಿದಾರೋ, ಅದೇ ರೀತಿ ಇನ್ನೊಂದು ವಾಕ್ಯದನ್ನು ಸಹ ನಮಗೆ ಸಂದೇಹಾತ್ಮಕವಾಗಿ ಇದೆ. ಆದಿಕಾಂಡದಲ್ಲಿ 5ನೇ ಅಧ್ಯಾಯ 24ನೇ ವಚನವನ್ನು ನೋಡಿದಾಗ ಹಾನೋಕರ ಒಬ್ಬ ಭಕ್ತರ ಹಾನೋಕನ ಬಗ್ಗೆದಲ್ಲಿ ಅದೇ ರೀತಿಯಾಗಿ ಸಂದೇಹ ಇದೆ ಅಣ್ಣ. ಯಾಕಂದ್ರೆ ಎಲ್ಲಿ ಹೋಗಿದ್ದಾರೆ ಅಂತ ಇವಾಗ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಉತ್ತರ ನೋಡ್ಕೊಂಡಿದ್ದೀವಿ. ಹಾಗಾಗಿ ನಮಗೆ ಈ ಸಂದೇಹ ಇದ್ರ ಮೇಲೆ ನಮಗೆ ಕ್ಲಿಯರ್ ಆಗ್ತಾ ಇದೆ. ಮತ್ತೊಂದ್ಸರಿ ಅದ್ರ ಬಗ್ಗೆ ನೆನಪು ಮಾಡಿ ಅಣ್ಣ. ಓಕೆ, ಇವಾಗ ಆನೋಕನಾಗಿರ್ಬೋದು, ಹೇಬೇಲನಾಗಿರ್ಬೋದು,
ನೋಹಾನನು, ಆಮೇಲೆ ಅಬ್ರಹಾಮ, ಇವರೆಲ್ಲರ ಲಿಸ್ಟ್ ಇದೆಯಲ್ಲ 11ನೇ ಅಧ್ಯಾಯದಲ್ಲಿ. 11ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 4ನೇ ವಚನದಿಂದ ಓದ್ಕೊಂಡು ಹೋದಾಗ ಇವ್ರದ್ದೆಲ್ಲರದ್ದು ಬರುತ್ತೆ. ಓಕೆ. ಹೇಬೇಲ್ ಅನ್ನೋದು ಬರುತ್ತೆ, ಆನೋಕ್ ಅನ್ನೋದು ಬರುತ್ತೆ, ನೋಹಾನ್ ಅನ್ನೋದು ಬರುತ್ತೆ, ಆಮೇಲೆ ಅಬ್ರಹಾಮ, ಇವರೆಲ್ಲರ ಭಕ್ತರು ಬರ್ತಾರಲ್ವ, ಇವರೆಲ್ಲರ ಬಗ್ಗೆ ಕೊನೆಯದಾಗಿ ಹೇಳಿರುವಂಥ ಮಾತೇನು? ಇವರೆಲ್ಲರೂ ನಂಬಿಕೆ ಮೂಲಕ ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದಾರೆ, ಆದರೆ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಅಂದ್ರೆ ಅರ್ಥ ಏನು? ಯಾರು ಇನ್ನು ಪರಲೋಕಕ್ಕೆ ಆನೋಕನು ಹೋಗಿಲ್ಲ, ಏಲಿಯನು ಕೂಡ ಹೋಗಿಲ್ಲ, ಮಿಕ್ಕಿದವರು ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ. ಮತ್ತೆ ಎಲ್ಲರೆಲ್ಲಿದ್ದಾರೆ? ಪರದೇಶಿಯಲ್ಲಿದ್ದಾರೆ. ಅಲ್ಲೇನು ಮಾಡ್ತಾರೆ? ವಿಶ್ರಾಂತಿಯಲ್ಲಿದ್ದಾರೆ. ಎಲ್ಲಿ ತನಕ ಇರ್ತಾರೆ? ಯೇಸು ಕ್ರಿಸ್ತರು 2ನೇ ಆಗಮನದವರೆಗೆ ಅಲ್ಲೇ ಇರ್ತಾರೆ. ಓಕೆನಾ? ಯೇಸು ಕ್ರಿಸ್ತರು 2ನೇ ಆಗಮನದವರೆಗೆ ಅಲ್ಲೇ ಇರ್ತಾರೆ. ಆದರೆ 2ನೇ ಅರಸುಗಳು 2ನೇ ಅಧ್ಯಾಯ 11ನೇ ವಚನದಲ್ಲಿ ಏಲಿಯನು ಪರಲೋಕಕ್ಕೆ ಆರೋಹಣವಾಗಿದ್ದಾನೆ ಎನ್ನುವಂಥ ಒಂದು ವಚನ ಇದೆಯಲ್ಲ, ಪರಲೋಕ ಎನ್ನುವಂಥದ್ದು ಅಲ್ಲಿ ಏನು ಬರಿಬೇಕು? ಆಕಾಶಕ್ಕೆ ಆರೋಹಣವಾಗಿದ್ದಾನೆ ಎಂದು ಬರಿಬೇಕು. ಆದರೆ ಪರಲೋಕ ಎನ್ನುವಂಥದ್ದು ಬರೆದಿದ್ದಾರಲ್ಲ, ಅದು ಅನುವಾದ ಮಾಡುವಂಥ ಸಮಯದಲ್ಲಿ ಮಿಸ್ಟೇಕ್ ಆಗಿದೆ. ಎರಡನೇದಾಗಿ ಶರೀರ ಇದೆಯಲ್ಲ, ಅವ್ರ ಶರೀರ ಈ ಪ್ರಕೃತಿಯಲ್ಲಿ ಬೆರೆತು ಹೋಗುತ್ತೆ. ಈ ಶರೀರದಿಂದ ಯಾರು ಕೂಡ ಶರೀರದಿಂದ ಯಾರು ಕೂಡ ಪರದೇಶಕ್ಕೆ ಹೋಗಲ್ಲ. ಪರದೇಶಿಗೆ ಯಾರು ಕೂಡ ಶರೀರದಿಂದ ಹೋಗಲ್ಲ. ಶರೀರ ಮಣ್ಪಾಲಾಗತ್ತೆ. ಪ್ರಸಂಗಿ ಗ್ರಂಥದಲ್ಲಿ ನಾವು ನೋಡ್ತೀವಿ. ಪ್ರಸಂಗಿ ಗ್ರಂಥದಲ್ಲಿ 12ನೇ ಅಧ್ಯಾಯ 7ನೇ ವಚನದಲ್ಲಿ ಅಲ್ಲಿ ಏನಿರುತ್ತೆ? ಮಣ್ಣಿಂದ ಹುಟ್ಟಿದ್ದು ಮಣ್ಪಾಲಾಗುತ್ತೆ, ದೇವರಿಂದ ಬಂದಿರೋ ಆತ್ಮ ದೇವರ ಬಳಿಗೆ ಸೇರುತ್ತೆ. ದೇವರ ಬಳಿಗೆ ಸೇರುತ್ತೆ ಅಂದಾಗ ಟೋಟಲ್ ಆತ್ಮಗಳು ದೇವರ ಹತ್ತೋಟಿಗೆ ಹೋಗುತ್ತೆ. ನೀತಿವಂತರಾದರೆ ಪರದೇಶಿಗೆ ಹೋಗ್ತಾರೆ, ಅನೀತಿವಂತರಾದರೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ. ಯಾತನೆ ಪಡುವಂಥ ಸ್ಥಳದಲ್ಲಿದ್ದಂಥ ಜನ ಯೇಸು ಕ್ರಿಸ್ತ 2ನೇ ಆಗಮನದಲ್ಲಿ ಬಂದಾಗ ಅವರು ಶರೀರವನ್ನು ಧರಿಸ್ಕೊಂಡು ಬೆಂಕಿ ಕೊಂಡೋಗಿ ಹೋಗ್ತಾರೆ. ನೀತಿವಂತರು ಇರುವಂಥ ಸ್ಥಳ ಪರದೇಶಿಯಲ್ಲಿ ನೀತಿವಂತರಿದ್ದಾರಲ್ಲ, ಇವರು ಯೇಸು ಕ್ರಿಸ್ತರ 2ನೇ ಆಗಮನದಲ್ಲಿ ಬಂದಾಗ ಮಹಿಮೆ ಶರೀರವನ್ನು ಧರಿಸ್ಕೊಂಡು ಪರಲೋಕಕ್ಕೆ ಹೋಗ್ತಾರೆ. ಇದು ಫೈನಲ್, ಇದು ಕೊನೆಯದಾಗಿ. ಖಂಡಿತವಾಗಿ ಅಲ್ಲಿ ತನಕ ಯೇಸು ಕ್ರಿಸ್ತರ 2ನೇ ಆಗಮನ ಬರೋ ತನಕ ನೀತಿವಂತರೆಲ್ಲರೂ ಕೂಡ ಪರದೇಶದಲ್ಲಿ ಇರಬೇಕು, ವಿಶ್ರಾಂತಿ ತಗೊಂತ ಇರಬೇಕು. ಅಣ್ಣ, ಅಲ್ಲಿ ಅವರು ಕಂಪ್ಲೀಟಾಗಿ ವಿಶ್ರಾಂತಿ ಸ್ಥಳದಲ್ಲಿ ಅವರು ಯಾವಾಗಲೂ ನಿದ್ದೆಯಲ್ಲಿ ಇರ್ತಾರಾ ಹಾಗೆ, ಅಥವಾ ಅವರು ಆಗಾಗ ಎದ್ದೇಳ್ತಾ ಇರ್ತಾರಾ? ಹೇಗೆ ಅಣ್ಣ? ಇವಾಗ ವಿಶ್ರಾಂತಿ ಅಂದರೆ ಹೇಗಿರುತ್ತೆ ಹೇಳಿಮ್ಮ? ವಿಶ್ರಾಂತಿ, ಇವಾಗ ರೆಸ್ಟ್ ಮಾಡ್ತಾ ಇದೀವಿ ಅಂತ ಅಂದ್ಕೊಳ್ಳೋಣ. ಹೇಗಿರ್ತೀವಿ ರೆಸ್ಟು? ತುಂಬ ಸ್ವಲ್ಪ ಹೊತ್ತು ಮಲಗ್ತೀವಿ, ಮತ್ತೆ ಎದ್ದೇಳ್ತೀವಿ. ಹಾಗೆ ಏನಾದರೂ ಅವಶ್ಯಕತೆ ಇದ್ದಾಗ ಎದ್ದೇಳ್ತೀವಿ. ಇವಾಗ ಅಬ್ರಹಾಮನು ವಿಶ್ರಾಂತಿಯಲ್ಲಿದ್ದಾನೆ. ಅಬ್ರಹಾಮನು ವಿಶ್ರಾಂತಿಯಲ್ಲಿದ್ದಂಥ ಸಮಯದಲ್ಲಿ ಲಾಜರನು ಹೋಗ್ತಾನೆ. ಲಾಜರನು ಹೋಗಿ ಸೇರ್ಕೊಂಡಾಗ ಆಮೇಲೆ ಐಶ್ವರ್ಯವಂತನ ಸತ್ತೋಗಿ ಐಶ್ವರ್ಯವಂತನ ಕೂಗ್ತಾನೆ ಅಬ್ರಹಾಮ. ಕೂಗಿದಾಗ ವಿಶ್ರಾಂತಿಯಲ್ಲಿದ್ದಂಥ ಅಬ್ರಹಾಮನ್ ಏನಾಗ್ತಾನೆ? ಮಾತಾಡ್ತಾ ಇದ್ದಾನಂದ್ರೆ ಅರ್ಥ ಏನ್ಮ? ಹಾಗಾದ್ರೆ ಅಂದ್ರೆ ವಿಶ್ರಾಂತಿಯಲ್ಲಿದ್ದಂಥವ್ರು ಕೂಡ ಕೆಲವು ಟೈಮಲ್ಲಿ ಎದ್ದು, ಅಲ್ಲಿ ಕೆಲಸ ಇಲ್ಲ, ಅಲ್ಲಿ ಮಾಡ್ಲಿಕ್ಕೆ ಯಾವ ಕೆಲಸನೂ ಇಲ್ಲ, ಅಲ್ಲೇನು ಕೆಲಸ ಇಲ್ಲಮ್ಮ. ಅಲ್ಲಿ ಪ್ರಶಾಂತವಾಗಿ ನಿದ್ರೆಯಲ್ಲಿ ಒಂದು ರೀತಿಯಲ್ಲಿ ವಿಶ್ರಾಂತಿಯಲ್ಲಿದ್ದಾರೆ. ನಿದ್ರೆಯಲ್ಲಿದ್ದಾರೆ. ನಿದ್ರೆ ಅಂದರೆ ವಿಶ್ರಾಂತಿಯಲ್ಲಿದ್ದಾರೆ ಅಂತ ಅರ್ಥ. ವಿಶ್ರಾಂತಿಯಲ್ಲಿದ್ದಂಥ ಅವರು ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬಂದಾಗ ಮಹಿಮೆ ಶರೀರವನ್ನು ಧರಿಸಿಕೊಂಡು ಪರಲೋಕಕ್ಕೆ ಹೋಗುವಂಥದ್ದು ನಡೆಯುತ್ತೆ. ಅದಕ್ಕೋಸ್ಕರವಾಗಿ ಚಿರನಿದ್ದೆಯಲ್ಲಿ ಹೋಗಿದ್ದಾರೆ ಅಂತ ಹೇಳ್ತಾರಲ್ವಾ, ಅದಕ್ಕೋಸ್ಕರನೇ ಆ ಪದ ಉಪಯೋಗಿಸ್ತಾರೆ ಅಂತ ಇವಾಗ ಗೊತ್ತಾಯ್ತಣ್ಣ. ಅಣ್ಣ, ಈ ಪ್ರಶ್ನೆಗೆ ನಮಗೆ ಸಂಪೂರ್ಣವಾಗಿ ಕ್ಲಾರಿಟಿ ಸಿಕ್ಕಿದೆ. ವೀಕ್ಷಕರಿಗೂ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಇನ್ನು ಇದ್ರ ಬಗ್ಗೆ ಹೇಳುವಂಥದ್ದು ಏನೂ ಇಲ್ಲ ಅಂತ ಅನಿಸುತ್ತೆ ನನಗೆ, ಯಾಕಂದರೆ ಕ್ಲಾರಿಟಿ ಇದೆ ಇದರಲ್ಲಿ. ವಾಕ್ಯದ ಮೂಲಕ ಕ್ಲಾರಿಟಿ ಇದೆ. ಯಾಕಂದರೆ ಒಂದು ವೇಳೆ ಯಾರಾದರೂ ಪರಲೋಕಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವರ ಅವಿವೇಕತನ. ಬೈಬಲ್ ಒಪ್ಪಲ್ಲ. ಬೈಬಲ್ ಪ್ರಕಾರವಾಗಿ ಯಾರು ಇನ್ನು ಪರಲೋಕಕ್ಕೆ ಹೋಗಿಲ್ಲ. ಯೇಸು ಸ್ವಾಮಿ ಮಾತ್ರ ಹೋಗಿದ್ದು. ಅಂದರೆ ನಮಗೆ ಈ ಪ್ರಶ್ನೆ, 2 ಪ್ರಶ್ನೆಗಳು, ಹಾನೋಕನ ಮತ್ತು ಎಲಿಯನ ವಿಷಯದಲ್ಲಿ ನಮಗೆ ತಿಳಿದ ಪ್ರಕಾರ ಅವರು ಪರಲೋಕಕ್ಕೆ ಹೋಗಿಲ್ಲ. ಅವರು ಸಹ ವಿಶ್ರಾಂತಿ ಸ್ಥಳದಲ್ಲಿ ಪರದೇಶಿಯಲ್ಲಿ ವಿಶ್ರಾಂತಿ ಪಡ್ಕೊತ ಇದ್ದಾರೆ, ದೀರ್ಘ ನಿದ್ದೆಯಲ್ಲಿ ಇದ್ದಾರೆ. ಓಕೆ, ಅಂದರೆ ನಮ್ಮೊಂದು ವಿಷಯ ನೋಡಿ, ಅಬ್ರಹಾಮನನ್ನು ಕುರಿತು ದೇವ್ರು ಕೊಡುವಂಥ ಸಾಕ್ಷಿ ಏನು ಹೇಳಿಮ್ಮ? ನಂಬಿಕೆಗೆ
ನಂಬಿಕಸ್ಥರೆಲ್ಲರಿಗೆ ಮೂಲ ಪುರುಷನು ಇನ್ನೊಂದು ಸ್ನೇಹಿತ, ನನ್ನ ದೇವರ ಸ್ನೇಹಿತ. ಅಂದರೆ ನನ್ನ ಸ್ನೇಹಿತನಾಗಿರುವಂಥ ಅಬ್ರಹಾಮನ್ ಅಂತೇಳಿರುವಾಗ ಆತನನ್ನ ಪರದೇಶಿಯಲ್ಲಿಟ್ಟು ಇವ್ರನ್ನ ಮಾತ್ರ ಪರಲೋಕಕ್ಕೆ ಕರ್ಕೊಂಡು ಹೋದ್ರೆ ಇದು ಹೇಗಾಗತ್ತೆ? ಇಲ್ಲ, ಸ್ನೇಹಿತನನ್ನು ಮೊದಲೇ ಕರ್ಕೊಂಡು ಹೋಗ್ತಾರೆ. ಯಾರೇ ಆಗಲಿ ಎಲ್ಲಿಗೆ ಹೋಗುವಾಗ ಈ ಲೋಕದಲ್ಲೇ ಫಸ್ಟ್ ಸ್ನೇಹಿತನ ಜೊತೆ ಇಟ್ಕೊಂತಾರೆ, ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಜೊತೆ ಸ್ನೇಹಿತನೇ ಪರದೇಶಿಯಲ್ಲಿದ್ದಾನಲ್ಲ. ಓಕೆ, ಅಷ್ಟೇ ಯಾಕೆ ಇವಾಗ ಮೋಶೆಯನ್ನು ಕುರಿತು ಮೋಶೆ ಬಗ್ಗೆ ಬಹಳ ಸಾಕ್ಷಿ ಇದೆ. ನಮ್ಮ ದೇವರೇ ಹೇಳ್ತಾರೆ ಸಾಕ್ಷಿ, ದೇವರ ಮನೆಯಲ್ಲೆಲ್ಲ ನಂಬಿಕಸ್ತನು, ನನ್ನ ಮನೆಯಲ್ಲಿ ನಂಬಿಗಸ್ತನಂತೇಳಿ ದೇವರೇ ನೇರವಾಗಿ ಸಾಕ್ಷಿ ಕೊಡ್ತಾ ಇದ್ದಾರೆ. ನನ್ನ ಮನೆಯಲ್ಲಿ ನಂಬಿಗಸ್ತನಂತೇಳಿ ಸಾಕ್ಷಿ ಪಡೆದಂತ ಮೋಶೆ ಎಲ್ಲಿರ್ಬೇಕಾಗಿತ್ತು? ಪರಲೋಕದಲ್ಲಿ. ಒಂದು ವೇಳೆ ಏಲಿಯನು ಪರಲೋಕದಲ್ಲಿ ಇದ್ದಾನಂತ ಒಂದು ವೇಳೆ ಅಂದುಕೊಂಡ್ರೆ ಈತನು ಕೂಡ ಪರಲೋಕದಲ್ಲಿ ಇರಬೇಕಾಗಿತ್ತು. ಆದರೆ ಇವರೆಲ್ಲರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಅಂದರೆ ಪರಲೋಕವನ್ನ ಕೊಡ್ತೀನಂತ ದೇವರು ವಾಗ್ದಾನ ಮಾಡಿದ್ದಾರೆ, ಆ ವಾಗ್ದಾನವನ್ನು ಇನ್ನೂ ಇವರು ಪಡ್ಕೊಂಡಿಲ್ಲ ಅಂತ ಅರ್ಥ. ಅದು ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಅದು ಕ್ಲಾರಿಟಿ ಕೊಟ್ಟಿದ್ದಾರೆ, ಅದು ನಾವು ನೋಡಿದ್ದೀವಿ. ಅದರ ಪ್ರಕಾರ ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ. ಎಲ್ಲಿದ್ದಾರೆ? ಪರದೇಶದಲ್ಲಿ ಇದ್ದಾರೆ ಅಷ್ಟೇ. ಓಕೆ ಅಣ್ಣ, ತುಂಬಾ ಧನ್ಯವಾದಗಳು. ಎಲ್ಲರೂ ಕೂಡ ಪರದೇಶದಲ್ಲಿ ಇದ್ದಾರೆ. ನೀತಿವಂತರೆಲ್ಲರೂ ಪರದೇಶದಲ್ಲಿದ್ದಾರೆ. ಹೌದು. ಓಕೆ, ಧನ್ಯವಾದಗಳಣ್ಣ. ಇಲ್ಲಿವರೆಗೆ ನಮಗೆ ನಿಜವಾಗೂ ಇದು ಗೊಂದಲ ಒಬ್ರಿಗಲ್ಲ, ಪ್ರತಿಯೊಬ್ಬರಿಗೂ ಬೈಬಲ್ ಓದೋರಿಗೆ ಯೇಸು ಸ್ವಾಮಿ ನನ್ನನ್ನು ಬಿಟ್ಟರೆ ಇನ್ಯಾರು ಪರಲೋಕಕ್ಕೆ ಹೋಗಿಲ್ಲ ಅನ್ನೋ ಮಾತು ನೆನಪಿರುವುದರಿಂದ ಪ್ರತಿಯೊಬ್ಬರಲ್ಲೂ ಎಲಿಯನ್ ಮತ್ತು ಹಾನೋಕನ ವಿಷಯದಲ್ಲಿ ಪರಲೋಕಕ್ಕೆ ಹೋಗಿದ್ದಾರೆ ಅನ್ನೋದು ಕನ್ಫ್ಯೂಸಲ್ ಎಲ್ಲರೂ ಇರ್ತಾರೆ. ಅದೇ ರೀತಿಯಾಗಿ ಬ್ರದರ್ ರಾಕೇಶ್ ಅವರಿಗೂ ಈ ಪ್ರಶ್ನೆ ಬಂದಿತ್ತು. ಈ ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ ಅಣ್ಣ. ಯಾಕಂದರೆ ಬೈಬಲ್ ಪ್ರಕಾರವಾಗಿ ರೆಫರೆನ್ಸನ್ನು ತೋರಿಸಿಯೇ ನೀವು ಇದಕ್ಕೆ ಉತ್ತರ ಕೊಟ್ಟಿದ್ದೀರಾ. ಅದು ಬರೀ ಅದು ಪರಲೋಕ ಅಂತ ಬರೆದಿರೋದು ಅನುವಾದದ ಮಿಸ್ಟೇಕ್ ವಿನಃ ಅದು ಸತ್ಯ ಅಲ್ಲ. ಅಲ್ಲಿ ಆಕಾಶಕ್ಕೆ ಏರಿ ಹೋದ್ರು ಅಂತ ಇರಬೇಕಾಗಿದ್ದು ಪರಲೋಕಕ್ಕೆ ಅಂತೇಳಿ ಆಗಿದೆ. ಹಾಗಾಗಿ ಕೆಲವೊಂದು ಕನ್ನಡ ಬೈಬಲ್ನಲ್ಲಿ ಕೆಲವೊಂದು ಅನುವಾದಗಳು ಅಲ್ಲಿ ತಪ್ಪು ಇದೆ. ಮನುಷ್ಯರು ಇದು ಇಬ್ರು ಭಾಷೆಯಿಂದ ಅನುವಾದ ಮಾಡ್ತಾ ಬಂದಾಗ ಕೆಲವು ಪದಗಳು ಅರ್ಥ ಮಾಡಿಕೊಳ್ಳದೆ ಅವರಿಗೆ ಏನು ಅರ್ಥ ತೋಚಿದ್ಯೋ ಅದನ್ನ ಬರೆದಿದ್ದಾರೆ. ಹಾಗಾಗಿ ನಾವು ಪರಿಶೀಲನೆ ಮಾಡಿದ್ರೆ ನಮಗೆ ಅರ್ಥ ಆಗುತ್ತೆ. ಪರಿಶೀಲನೆ ಮಾಡಿದ್ರೆ ಮಾಡದೆ ಹೋದ್ರೆ ನಮಗಿದು ಸಿಗಲ್ಲ. ಖಂಡಿತವಾಗಿ ಒಳ್ಳೆ ಒಂದು ಪ್ರಶ್ನೆ ಕೇಳಿದ್ದಾರೆ ಬ್ರದರ್, ಅವರಿಗೆ ಕೃತಜ್ಞತೆಯನ್ನು ಹೇಳ್ತೀನಿ. ಯಾಕಂದ್ರೆ ಇಂಥ ಪ್ರಶ್ನೆಗಳು ನಮ್ಮ ಸಮಾಜದಲ್ಲಿ ಅನೇಕರಿಗಿದೆ. ಇದ್ದದ್ದನ್ನು ನಾವು ಹಾಗೇನೆ ಮುಚ್ಚಿ ಹಾಕಿಕೊಳ್ಳೋದಕ್ಕಿಂತ ಇಂಥ ವೇದಿಕೆ ಸಿಕ್ಕಿದಾಗ ಉಪಯೋಗಿಸ್ಕೊಂಡು ಕೇಳಿದಾರಲ್ಲ, ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ನಿಜವಾಗಿಯೂ ಈ ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಕೊಟ್ಟಿರೋ ಅಷ್ಟೇ ಅಲ್ಲ, ಆ ಪ್ರಶ್ನೆಗೆ ಅಂತ ಅಲ್ಲ, ಸತ್ತವರು ನೀತಿವಂತರಲ್ಲ ಎಲ್ಲಿದ್ದಾರೆ ಅನ್ನೋದಕ್ಕೂ ನಮಗೆ ಕ್ಲಾರಿಟಿಯಾಗಿ ಉತ್ತರದಲ್ಲಿ ಸಿಕ್ಕಿದೆ. ಅಂದರೆ ವಿಶ್ರಾಂತಿ ಸ್ಥಳ ಪರದೇಶಿಯಲ್ಲಿ ಎಲ್ಲರೂ ವಿಶ್ರಾಂತಿ ತಗೊತಾ ಇದ್ದಾರೆ. ಅಂದರೆ ಯಜ್ಞವೇದಿಯ ಕೆಳಗೆ ಅಂದರೆ ಅದು ಪರದೇಶಿಯಲ್ಲಿದ್ದಾರೆ ಅನ್ನೋದು ನಾವು ಕನ್ಫರ್ಮ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ದುಷ್ಟರು, ದೇವರಿಗೆ ವಿರೋಧವಾಗಿ ನಡ್ಕೊಂಡವರು ಅವರೆಲ್ಲರೂ ಎಲ್ಲಿದ್ದಾರೆ ಅಂದರೆ ಯಾತನೆ ಪಡೋ ಸ್ಥಳದಲ್ಲಿ ಇದ್ದಾರೆ ಅನ್ನೋದು ಕ್ಲಾರಿಟಿ ಕೊಟ್ಟಿದ್ದೀರಾ. ಅದೇ ರೀತಿ ಅವರು ಎಲ್ಲರೂ ಸಹ ಯೇಸು ಸ್ವಾಮಿಯ ಎರಡನೇ ಆಗಮನದಲ್ಲಿ ವಿಶ್ರಾಂತಿ ಸ್ಥಳದಲ್ಲಿ ಇದ್ದವರು ಮತ್ತೆ ಯಾರು ಭಕ್ತರು ಭೂಮಿ ಮೇಲಿದ್ದಾರೆ ಎಲ್ಲರೂ ಒಂದಾಗಿ ಯೇಸು ಸ್ವಾಮಿ ಜೊತೆ ಪರಲೋಕಕ್ಕೆ ಆರೋಹಣ ಆಗ್ತಾರೆ, ಮಹಿಮೆಯ ಶರೀರ ಧರಿಸ್ಕೊಂಡು. ಮತ್ತು ಯಾತನೆ ಸ್ಥಳದಲ್ಲಿ ಇರೋರು ಶರೀರವನ್ನು ಧರಿಸ್ಕೊಂಡು ಬೆಂಕಿ ಕೊಂಡದಲ್ಲಿ ಹೋಗ್ತಾರೆ, ಅಂದರೆ ನರಕಕ್ಕೆ ಹೋಗ್ತಾರೆ. ಇದು ಕ್ಲಾರಿಟಿಯಾಗಿ ಎಲ್ಲರಿಗೂ ತಿಳ್ಕೊಂಡಿದ್ದೀವಿ ನಾವು ಅಣ್ಣ. ಯಾಕಂದರೆ ಈ ವಾಕ್ಯದ ಮೂಲಕ ನಾವು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ. ಸಂಪೂರ್ಣವಾಗಿ ಹೇಳಬೇಕು ಅಂದರೆ ಖಂಡಿತವಾಗಿ ವಾಗ್ದಾನ ಫಲವನ್ನು ಇನ್ನೂ ಯಾರೂ ಕಂಡಿಲ್ಲ ಅನ್ನೋದನ್ನು ಬರೆಸಿದ್ದಾರೆ ದೇವರು ಬರೆಸಿದ ಮೇಲೆ ಅದು ಖಂಡಿತವಾಗಿ ಯೇಸು ಸ್ವಾಮಿ ಮಾತ್ರ ಪರಲೋಕಕ್ಕೆ ಹೋಗಿದ್ದಾರೆ. ಇದ್ರ ಬಗ್ಗೆ ನಮಗೆ ಸಂಪೂರ್ಣವಾಗಿ ತಿಳುವಳಿಕೆ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ವಂದಿಸ್ತೀನಿ ಅಣ್ಣ. ವೀಕ್ಷಕರೇ, ಇಲ್ಲಿವರೆಗೆ ನೀವು ಏಲಿಯನು ಮತ್ತು ಹಾನೋಕನು ಪರಲೋಕಕ್ಕೆ ಏರಿ ಹೋಗಿದ್ದಾರೆ ಎಂಬ ಒಂದು ಎಲ್ಲಿಗೆ ಹೋಗಿದ್ದಾರೆ ಎಂಬ ಒಂದು ಪ್ರಶ್ನೆಯೊಂದಿಗೆ ನಾವು ಈ ಒಂದು ವೇದಿಕೆಯಲ್ಲಿ ಚರ್ಚೆಯನ್ನು ಸ್ಟಾರ್ಟ್ ಮಾಡಿದ್ವಿ. ನಾವು ಬೈಬಲ್ನಲ್ಲಿ ಉತ್ತರವನ್ನು ಹುಡುಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ಅಣ್ಣನವರ ಮೂಲಕವಾಗಿ ನಮಗೆ ಸಮಂಜಸವಾದ ಉತ್ತರ ಮತ್ತು ನಮಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಖಂಡಿತವಾಗಿ ಪ್ರತಿಯೊಬ್ಬರಿಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊತೀವಿ. ಇಲ್ಲಿವರೆಗೂ ಯಾರು
ಪರಲೋಕಕ್ಕೆ ಹೋಗಿಲ್ಲ. ಯೇಸು ಸ್ವಾಮಿಯನ್ನು ಬಿಟ್ಟರೆ ಮತ್ತು ಯಾರು ಪರಲೋಕಕ್ಕೆ ಹೋಗಿಲ್ಲ. ವಾಗ್ದಾನ ಫಲವನ್ನು ಯಾರೂ ಸೇರಲಿಲ್ಲ. ಎಲ್ಲರೂ ಒಂದಾಗಿ ಕ್ರಿಸ್ತನ ಎರಡನೇ ಬರೋಣದಲ್ಲಿ ಮಾತ್ರ ನೀತಿವಂತ ಸ್ಥಳದಲ್ಲಿದ್ದವರು ಪರಲೋಕಕ್ಕೆ ಹೋಗ್ತಾರೆ ಎಂಬುದನ್ನು ಸಂಪೂರ್ಣವಾಗಿ ನಮಗೆ ವಾಕ್ಯದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ವೀಕ್ಷಕರೇ, ಇದನ್ನು ಕೇಳಿದ್ರಲ್ಲ, ಇಷ್ಟೇ ಅಲ್ಲ, ಬೈಬಲ್ನಲ್ಲಿ ಅನೇಕ ಸಂಶಯಗಳು ಬರುವಂಥ ಪ್ರಶ್ನೆ, ನಾವು ವಾಕ್ಯವನ್ನು ಓದುವಾಗ ನಮಗೆ ಸಂಶಯ ಬರುತ್ತೆ. ಅದಕ್ಕೆಲ್ಲದಕ್ಕೂ ನಾವು ನೋಡಬೇಕಂದ್ರೆ ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರಿ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಸುಮಾರು 1,500ಕ್ಕಿಂತ ಹೆಚ್ಚಿನ ವಿಡಿಯೋಗಳನ್ನು ಅಣ್ಣನವರು ಮಾತಾಡಿದ ವಿಡಿಯೋಗಳು, ಇನ್ನು ಅನೇಕ ಸೇವಕರು ಮಾತಾಡಿದ ವಿಡಿಯೋಗಳಿದ್ದಾವೆ. ಅದನ್ನು ನೀವು ನೋಡಿದರೆ ನಿಮಗೆ ಅನೇಕದಕ್ಕೆ ಉತ್ತರ ಸಿಗುತ್ತೆ. ಇನ್ನೂ ಉತ್ತರ ಯಾವುದಾದ್ರು ಸಿಕ್ಕಿಲ್ಲ ಅಂದರೆ, ಡೌಟ್ ಬಂದರೆ ಖಂಡಿತವಾಗಿ ಮತ್ತೊಮ್ಮೆ ನೀವು ವಾಯ್ಸ್ ಮೆಸೇಜ್ ಅಥವಾ ಟೈಪ್ ಮಾಡಿ ನೀವು ಅಣ್ಣನವರ ವಾಟ್ಸಪ್ ನಂಬರಿಗೆ ಕಳಿಸ್ಕೊಡ್ಬೋದು. ಅದರ ಮೂಲಕವಾಗಿ ನಿಮಗೆ ಸರಿಯಾದ ಉತ್ತರ ಸಿಗುತ್ತೆ ಅಂತ ಹೇಳ್ತಾ, ಇಲ್ಲಿವರೆಗೆ ನೀವು ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇನ್ನು ಮುಂದೆ ಬರುವ ಕ್ವಶನಿಗೋಸ್ಕರವಾಗಿ ನೀವು ಖಂಡಿತವಾಗಿ ಎಲ್ಲರಿಗೂ ಹಂಚಿಕೊಳ್ಳ್ರಿ. ಯಾರಾದರೂ ಇದನ್ನು ನೋಡ್ತಾ ಇರೋರಿಗೆ ಡೌಟ್ ಬಂದರೆ ಖಂಡಿತವಾಗಿಯೂ ಪ್ರಶ್ನೆಯನ್ನು ಕೇಳೋದು ಮರಿಬೇಡಿ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೋಸ್ಕರವಾಗಿ ಯಶಸ್ವಿಯಾಗಿ ನಡಿಬೇಕು. ಅನೇಕರಿಗೆ ಕರ್ನಾಟಕದಲ್ಲಿ ಸತ್ಯವು ತಿಳುವಳಿಕೆ ಆಗಬೇಕು, ಪರಿಜ್ಞಾನವು ಹುಟ್ಟಬೇಕು ಮತ್ತು ಬೈಬಲ್ ಮಹಾಜ್ಞಾನ, ಅದು ದೇವರ ಮನಸ್ಸು. ಆ ಮನಸ್ಸನ್ನು ನಾವು ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ನಮ್ಮ ಯಾತ್ರೆಯನ್ನು ಮುಗಿಸಲುವರೆಗೂ ನಮಗೆ ಅದರ ಅವಶ್ಯಕತೆ ಇದೆ. ಅದನ್ನು ನಾವು ಸಂಪೂರ್ಣವಾಗಿ ಜ್ಞಾನವಂತರಾಗಿ ದೇವರು ಕೊಟ್ಟಿರುವಂಥ ಎಲ್ಲ ಮರ್ಮವನ್ನು ತಿಳಿದುಕೊಂಡು ನಾವು ಅದನ್ನು ತಿಳಿದು ಧನ್ಯರಾಗೋಣ. ಅದೇ ಜೊತೆಗೆ ನಾವು ಬಲವಾಗಿ ನಿಲ್ಲಲಿಕ್ಕೆ ನಮಗೆ ಸತ್ಯವು ಬೇಕಾಗಿದೆ. ಆ ಸತ್ಯವನ್ನು ಅನ್ವೇಷಣೆ ಮಾಡುವಂಥವರಿಗೆ ಇದು ಒಳ್ಳೆಯ ವೇದಿಕೆಯಾಗಿದೆ. ಇದಕ್ಕೆ ಸಹಕರಿಸಿರಿ ಮತ್ತು ಅನೇಕರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತವಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಆಧರಣೆ ಮತ್ತು ನಿಮ್ಮ ಪ್ರಾರ್ಥನೆ ಅಗತ್ಯ ಇದೆ. ಅದಕ್ಕೋಸ್ಕರವಾಗಿ ಎಲ್ಲರೂ ಈ ಒಂದು ವೇದಿಕೆಗೋಸ್ಕರವಾಗಿ, ಇದೊಂದು ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊಂತ ಇಲ್ಲಿವರೆಗೆ ಕೇಳಿದ್ದಕ್ಕಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಕೊನೆಯದಾಗಿ ನಮ್ಮ ಮಧ್ಯದಲ್ಲಿರುವಂಥ ದೇವಸೇವಕರು ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಸಂಚಿಕೆಯನ್ನು ಮುಗಿಸ್ತಲಿದ್ದಾರೆ. ವಂದನೆಗಳನ್ನು ನೀವು ಈ ಸಂದರ್ಭದಲ್ಲಿ ಎಲ್ಲರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಈ ಸಂಚಿಕೆಯನ್ನು ಮುಗಿಸ್ಬೇಕಂತ ಕೇಳ್ತೀನಿ. ಖಂಡಿತ ಕಣ್ಮುಚ್ಚಿ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಇಲ್ಲಿ ತನಕ ಪ್ರಶ್ನೆಗಳಿಗೆ ಉತ್ತರ ಕಾರ್ಯಕ್ರಮದಲ್ಲಿ ನಮಗೆ ಜೊತೆಯಾಗಿದ್ದು ನಡೆಸಿದ್ದೀರ ತಂದೆ. ಸ್ತೋತ್ರಗಳು ತಂದೆ, ಕೃತಜ್ಞತೆಗಳು ತಂದೆ. ಇನ್ನೂ ಅನೇಕ ವಿಷಯಗಳನ್ನು ತಿಳ್ಕೊಳ್ಳುವಂತೆ ನಮಗೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಇಷ್ಟು ತನಕ ತಂದೆ, ನಿಮ್ಮ ಮಗಳು ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿ ತಂದೆಯ ದೇವರೇ, ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ತಿಳ್ಕೊಂಡಾಗ ತಂದೆಯ ದೇವರೇ ಎಲ್ಲರೂ ಸಂತೋಷವಾಗಿ ಅಂಗೀಕರಿಸಿದ್ದಾರೆ. ನಿಮ್ಮ ಮಗಳನ್ನು ಅದೇ ರೀತಿಯಲ್ಲಿ ನಿಮ್ಮ ಮಗಳು ಮಾಡುವಂಥ ಕೆಲಸವನ್ನು ಆಶೀರ್ವದಿಸಿ. ಅದೇ ರೀತಿಯಲ್ಲಿ ನೇರ ಪ್ರಸಾರದಲ್ಲಿ ವೀಕ್ಷಿಸುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಎಲ್ಲ ಕುಟುಂಬವನ್ನು ಆಶೀರ್ವದಿಸಿ. ಪ್ರತಿ ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಒಂದು ವೇಳೆ ತಂದೆ ಯಾರಾದರೂ ಅನಾರೋಗ್ಯದಲ್ಲಿದ್ದರೆ ಅಂಥ ಮಕ್ಕಳನ್ನು ಮುಟ್ಟಿ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ಕೆಲವು ಸಮಸ್ಯೆಗಳಲ್ಲಿದ್ದರೆ ತಂದೆ ಸರಿ ಮಾಡಿ, ಸಹಾಯ ಮಾಡಿ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ, ನಿಮ್ಮ ಸೇವೆಯಲ್ಲಿ ನಿರಂತರ ನಿಮ್ಮ ಒಂದು ಸಹವಾಸದಲ್ಲಿ ಜೀವಿಸುವಂತೆ ಸಹಾಯ ಮಾಡಿ. ತಂದೆಯ ದೇವರೇ, ಬರುವಂಥ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳಿದೆ. ಎಲ್ಲ ಕಾರ್ಯಕ್ರಮಗಳನ್ನು ನಿಮ್ಮ ಕೃಪೆ ಮೂಲಕ ನಡೆಸಿಕೊಡುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯ ಸಹವಾಸವು ಸದಾಕಾಲ ನಮ್ಮೆಲ್ಲರ ಜೊತೆಯಲ್ಲಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ಧನ್ಯವಾದಗಳು. ವಂದನೆಗಳು.